ಇಳಿದು ಬಾ ತಾಯ ಇಳಿದು ಬಾ, ಇಳಿದು ಬಾ ತಾಯ ಇಳಿದು ಬಾ, ಇಳಿದು ಬಾ ತಾಯ ಇಳಿದು ಬಾ. ಇನ್ನು ಯಾಕ ಬರ್ಲಿಲ್ಲವ್ವ ಹುಬ್ಬಳ್ಳಿಯವ. ಅಷ್ಟೊತ್ತಿಗೆ ಮೂಚಿ ಓಡಿ ಬಂದ. ಅಜ್ಜಾರ ಅದನ್ನ ನಾನು ಚಪ್ಪಲಿ ಇದನ್ನ ನಾನು ಹೊಲ್ದು ಕೊಡ್ತೀನಿ, ಕಾಲು ಭಾಳ ಸುಡಾಕತ್ತೇವ್ರಿ, ಬಿಸಿಲು ಭಾಳ ಐತೆ, ಇದ್ರ ಮೇಲೆ ಕಾಲಿಟ್ಟು ಅದನ್ನ ತೆಗೆದುಕೊಡ್ರಿ. ನನ್ನ ಕಾಲು ಸುಡೋದ್ರ ಬಗ್ಗೆ ಕಾಳಜಿ ಮಾಡ್ತೀಯಲ್ಲೋ, ನೀವು ಸುಡೋ ಬಿಸಿಲಾಗ ಕೂತಿದಿ, ಛತ್ರಿ ಹಿಡ್ಕೊಂಡು ಕೂತ್ರು. 10 ನೋಟ್ ಕೊಟ್ರು. ಅಜ್ಜಾರ ಚೇಂಜಸ್ ಇಲ್ರಿ, ದಿವ್ಸಕ್ಕೆ 10 ರೂಪಾಯಿ ದುಡಿತಿ ಅಂತ ಹೇಳಿಲ್ಲ, ಇವತ್ತಿನ ದುಡ್ತ ಬಂತ, ಮನೆಗೆ ಹೋಗಿ ಛತ್ರಿ ತಗೊಂಡ್ ಬಾ, ನೀನ್ ಎಲ್ಲ ಕೂಡ ಅಂತ ಹೇಳಿದ್ರು. ಅಜ್ಜಾರ ನಿಮ್ಮ ಮನೆ ಎಲ್ರಿ ಅಂತ ಕೇಳ್ದ. ಸಾಧನ ಕೆರೆಯಾಗ ಆ ಬೇಂದ್ರೆ ಅಜ್ಜಾರ ಅದಲ್ರಿ ಅವ್ರ ಮನೆ ಅಂತ ಕಣ್ರಿ ಅಂತ ಕೇಳ್ದ. ಹ್ಞೂ ಅಂತ ಇಷ್ಟ ಅಂದ್ರೆ ನಾನೇ ಬೇಂದ್ರೆ ಅಂತ ಹೇಳಿಲ್ಲ. ಒಬ್ಬ ಎಮ್ಮೆ ಮೇಲೆ ಕುತ್ಕೊಂಡು ಇನ್ನೂ ಯಾಕೆ ಬರಲಿಲ್ಲ ಹುಬ್ಬಳ್ಳಿ ಅವ ಹಾಡ್ಕೊತ 2 ಎಮ್ಮೆ ಇಟ್ಕೊಂಡು ಹೊಂಟಿಲ್ಲ. ಹೋದ್ಮೇಲೆ ನನ್ಗೆ ಹೇಳಿದ್ರು. ಈಗ ಧ್ಯಾನ್ಪೀಠ್ ಸ್ಟಿಕ್ ಮೇಲೆ ಬೇಂದ್ರೆನ ಹಾಡು ಕೇಳಿದ್ರು, ದನ ಕಾಯೋ ಹುಡುಗರು ಅವರನ್ನ ಹಾಡುಗಳನ್ನ ಹಾಡ್ತಾರ ಅಂತಾರ. ಇದಕ್ಕೂ ಮೊದ್ಲು ಏನಂತಿದ್ರು, ಬೇಂದ್ರೆನ ಹಾಡನ್ನ ದನ ಕಾಯೋ ಹುಡುಗರ ಹಾಡವ ಬರದಾನ ಅಂತಿದ್ರು. ಹಾಡು ಬದಲಾಗೋದಿಲ್ಲ, ಕವಿ ಬದಲಾಗೋದಿಲ್ಲ, ಜನ ಯಾವಾಗ ಬೇಕು ಅವಾಗ ಬದಲಾಗ್ತಾರ. ಇತ್ತಕೋ ಕರ್ನಾಟಕಕ್ಕೆ ಅವ್ರ ಚಿತಾಭಸ್ಮ ಮುಂಬೈದಿಂದ ತಂದವನೇ ನಾನು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು, ಕುರುಡು ಕಾಂಚಾಣ ಕುರುಡು ಕಾಂಚಾಣ. ಈ ರೂಲ್ಸ್ ಎಲ್ಲ ನೀವು ಮಾಡಿದ್ರಲ್ಲ, ಪಬ್ಲಿಕ್ಗೆ ಯಾಕೆ ಹೇಳಿದ್ರಿ ಇದನ್ನೆಲ್ಲ ರೂಲ್ಸ್? ಹೊಡಿಬಾರ್ದು, ಇದು ಮಾಡಬಾರ್ದು, ಬೈಯಬಾರ್ದು, ಹಿಂಗ್ ಮಾಡ್ಬಾರ್ದು, ಪಬ್ಲಿಕ್ಗೆ ಯಾಕೆ ಹೇಳಿದ್ರಿ? ಫಸ್ಟ್ ಕ್ವಶನ್. ಈಗ ನಾನು ಡಿಮಾಂಡ್ ಮಾಡ್ತೇನೆ, ಈಗ ಎಲ್ಲಿವರೆಗೆ ಬಂದಾರಂತಂದ್ರೆ, ನಮ್ಮ ಹುಡುಗ ಸ್ಕೂಲಿಗೆ ಬಂದ್ಮೇಲೆ 3 ಸಲ ಬಂದಕ್ಕೆ ಹೋಗ್ತಿದ್ರಿ, ನಿನ್ನೆ 1 ಸಲ ಯಾಕೆ ಹೋಗ್ಯಾನ? ಕಂಪ್ಲೇಂಟ್ ಬರ್ತಾ ಇವೆ ಈಗ. ಹೌದು, ಯಾಕಿದ 2 ಡಬ್ಬಿ ಕೊಟ್ಟು ಕಳ್ಸಿದ್ರಿ, 1 ಡಬ್ಬಿ ತಿಂದು ಬರ್ತಾನ, ಯಾಕೆ? ನೀರು ಇಷ್ಟೇ ಕುಡ್ದನ್ರಿ ಯಾಕೆ? ಯಾಕೆ ಹೇಳ್ರಿ. ಇದು ಹಂಗೆ ಟೀಚರ್ ಅಂದ್ರೆ ಏನು ಟೀಚರ್ ಅಂದ್ರೆ? ನಾವತ್ತು ಗೆಸ್ಟ್ ಅಂತ ಹೋದಾಗ ಇದು ಕಂಪ್ಲೇಂಟ್ ಬಂತು. ನಾ ಹೇಳಿದೆ ಇದು ಕ್ಲಾಸ್ ಟೀಚರ್ಸ್ ತಪ್ಪಂದೆ. ಸರ್ ಪಾಪಕ್ಕೆ ಕೈಕಾಲು ಹೋಗ್ಬಿಟ್ಟು, ಯಾಕಂದ್ರೆ ಜಾಬ ಹೋಗ್ತಾಕಿದೆ. ನಾನು ಗೆಸ್ಟ್, ಚೇರ್ಮನ್ ಬಂದಾರೆ ನಮ್ಮ ರಿಸೀವ್ ಮಾಡಲಿಕ್ಕೆ, ಹೆಡ್ ಮಾಸ್ಟರ್ ಇದ್ದಾರೆ, ಕ್ಲಾಸ್ ಮಾಸ್ಟರ್ ಹಿಡ್ಕೊಂಡು ಬಂದ್ಲಕ್ಕೆ. ನಿನ್ನೆ ಸಾಲಿಗೆ ಬಂದಮೇಲೆ 3 ಸಲ ಒಂದಕ್ಕೆ ಹೋಗ್ತಿದ್ದ, ನಿನ್ನ 1 ಸಲ ಯಾಕೆ ಹೋಗ್ಯಾನ? ಇದನ್ನ ಯಾರು ಕೇಳಿದ್ರೆ? ಮನೆಗೆ ಹೋದ್ಮೇಲೆ ಕೇಳಿಯೋದಿಲ್ಲ, ಆಯಿತಾ? ನಾಳೆ ಕ್ಲಾಸ್ ಟೀಚರ್ ತಪ್ಪು ನಡುಗಲು ಚಲೋ ಮಾಡಿಬಿಟ್ಲ. ಸರ್ ನಿಮ್ಮದೇ ತಪ್ಪಂದೆ. ಎಲ್ಲರೂ ಏನಂತಾನಪ್ಪ ಗೆಸ್ಟ, ಹೌದಲ್ರಿ? ನಾಳೆ ಅಷ್ಟು ಚಲೋ ಪಾಠ ಯಾಕೆ ಹೇಳಿದ್ರಿ? ಅವ್ನು ಒಂದಕ್ಕೂ ಹೋಗ್ಲಿಕ್ಕೆ ನೆನಪು ಹಾರೇನಲ್ಲ, ಅಷ್ಟು ಚಲೋ ಪಾಠ ಯಾಕೆ ಮಾಡಿದ್ರಿ? ಇವತ್ತು ಹಾಕ್ಕೊಂಡು ಹೊಡೆದು ಬಿಡ್ರಿ, 3 ಸಲ ಓಡಿ ಹೋಗ್ಬಿಡ್ತಾನೆ, ನಿನ್ನಿದು ಕೆಲಸ ಮಾಡ್ತು ಹೋಗ್ರಿ. ಎಲ್ಲರ ನಕ್ರ ಸಮಸ್ಯೆ ಐತೆ. ಪ್ರತಿಯೊಂದು ಡಿಮಾಂಡ್ ಮಾಡ್ತಾ ಇದ್ದಾರೆ ಪೇರೆಂಟ್ಸ್. ತುಂಬ ಇನ್ವಾಲ್ವ್ ಆಗ್ತವ್ರೆ. ಅನ್ನೆಸರಿ ಅದು ಉಪಯೋಗ ಬಿಡೋದು. ನಾನು ಏನು ಮಾಡ್ತೀನಿ, ಬರ್ಸೀನಿ ಸೆಮಿಸ್ಟರ್ ಮುಗಿಬೇಕು, ಪೋರ್ಷನ್ ಆಗ್ಯದ. ನಮ್ಮ ಹುಡುಗ ತಿಳಿದಿಲ್ಲ, ನಾ ಏನು ಮಾಡಲಿ? ಟ್ಯೂಷನ್ಗೆ ಯಾಕೆ ಕಳಿಸ್ತಾರೆ? ಇವ್ರು ಸೀರಿಯಲ್ ನೋಡ್ಬೇಕಾರೆ ನಮ್ಮ ಅಡ್ಡ ಬರಬಾರ್ದು, ಅದಕ್ಕೆ ಟ್ಯೂಷನ್ಗೆ ಕಳಿಸ್ತಾರೆ. ಹೇಳ್ರಿ, ಎಲ್ಲ ಲೆಕ್ಕ ಕ್ಲೀನಾಗೆ ಇಡ್ತಾ ಇದ್ದೆ ನಾನು. ಹಿಂಗಾಗ್ಬಿಟ್ಟಿದೆ ವ್ಯವಸ್ಥೆ. ಅಂದರೆ ನೀವು ಹೇಳೋದೇನು, ಪೇರೆಂಟ್ಸಿಗೆ ಅದು ಗೊತ್ತಾಗಬಾರ್ದಾಗಿತ್ತು ಆ ನಿಯಮಗಳು. ಸರ್ ನೀವು ಮಾಡ್ಕೊಂಡು ನಿಯಮ ಎಲ್ಲರಿಗೂ ಇಡೀ ಪಬ್ಲಿಕ್ಕಿಗೆ ಹೇಳ್ತೀರಿ ನೀವು. ಪ್ರೈಮ್ ಮಿನಿಸ್ಟರ್ ಏನೇನು ರೂಲ್ಸ್ ಏನೇನು ಹೇಳ್ಯಾರ, ಎಲ್ಲ ಏನು ಲಾ ಇವೆಲ್ಲ ಅವನೇನು ಪಬ್ಲಿಕ್ಕಿಗೆ ಹೇಳಿರೇನ? ಹೇಳಬೇಡ್ರಿ, ಒಂದು ಗೌಪ್ಯತೆ ಇರಲಿ. ನೀವು ತಪ್ಪು ಮಾಡಿದಾಗ ನಿಮ್ಮ ಶಾಲೆ ಒಳಗೆ ಮಾಡಿರಲ್ಲ, ಅಲ್ಲಿ ಬಂದು ಬಗೆಹರಿಸ್ರಿ. ಇಡೀ ಜಗತ್ತಿನ ಪ್ರಾಬ್ಲಮ್ ಅನ್ನೋಂಗೆ ಹೇಳಬೇಡ್ರಿ. ಎಲ್ಲೋ ಒಬ್ಬ ಹುಡುಗ ಮಾಸ್ತರ್ ಹಿಂಗೆ ಬೈದಂತ ಹೋಗಿ ಊರ್ಲಿ ಹಾಕೊಂಡ ಟಿ ವಿ ಒಳಗೆ ಇಡೀ ಜಗತ್ತಿಗೆ ತೋರಿಸ್ತಾರೆ. ಆ ಶಾಲೆ ಒಳಗೆ ಯಾಕಾಗದ, ಆ ಹುಡುಗಿ ಏನು ಮಾಡ್ಕೊಂಡು, ಅದು ಹಿಂದಿನ ಹಿಸ್ಟ್ರಿ ಏನದ, ಅದು ಅಲ್ಲಿಯವ್ರಿಗೆ ಗೊತ್ತಾಗ್ತದೆ. ಜಗತ್ತಿನವ್ರಿಗೆ ಏನು ಮಾಡ್ರಿ, ಮಾಸ್ತರ್ ಅಂದ್ರೆ ಅದು ಸತ್ರ. ಅವ್ನು ಯಾವಾಗಿನ ಲವ್ ಮಾಡಿ ಏನು ಮಾಡಿ, ಅವ್ನು ಎಲ್ಲಿ ತುಡುಗು ಮಾಡಿ ಎಲ್ಲಿ ಸಿಕ್ ಏನು ಮಾಡ್ಕೊಂಡು ನಿಮಗೇನು ಗೊತ್ತಾ? ಮಾಡಬೇಡ್ರಿ. ಅದು ನಿಮ್ಮ ಊರಾಗ ನೀವು ಬಗೆಹರಿಸ್ಕೊಳ್ತೀರಿ, ನಮ್ಮ ಮನೆಯೊಳಗೆ ನಾನು ಬಗೆಹರಿಸ್ಕೊಳ್ತೀನಿ. ಇದನ್ನು ನೀವು ಇಡೀ ಊರಿಗೆ ತೋರಿಸ್ಬೇಡ್ರಿ. ಇವತ್ತು ಹಂಗಾಗ್ತಿದ್ದಿಲ್ಲ. ಇವತ್ತು ಮೀಡಿಯಾದೊಳಗೆ ಏನು ಬೇಕಾದ ತೋರಿಸ್ಲಿಕ್ಕೆ CD ಲೇಡಿ ಯಾಕೆ ಹೇಳಿದ್ರಪ್ಪ 4 ದಿವಸ ಗಟ್ಟಲೆ, ಮುಂದೆ ಏನಾಯ್ತು ಯಾಕೆ ಹೇಳಿಲ್ಲ? ಏನದ ಹಿಡಿದದ್ದು ಏನೇನೋ ಮಾಡಿದ್ದೆಲ್ಲ ಹೊಲಸು ತೋರಿಸ್ತೀರಿ, ಮುಂದೆ ಏನಾಯ್ತು ಅದನ್ನ ಯಾಕೆ ತೋರಿಸೋದಿಲ್ಲ? ಈಗ ತಿಳಿದು SSLC ಎಕ್ಸಾಮಿನೇಷನ್ಸ್ ಹಿಂಗೆ ಮಾಡ್ತಿದ್ದ, KAS ಎಕ್ಸಾಮಿನೇಷನ್ ಹಿಂಗೆ ಮಾಡ್ತಿದ್ದ, ಅವ್ನು ಹಿಡಿದ್ರೆ ಅವ್ನ ಮುಖಾನ ತೋರಿಸ್ತೀರಿ, ಅವ್ನ ಹೆಸರು ತೋರಿಸ್ತೀರಿ, ಅವ್ನು ಎಷ್ಟು ತೊಗೊಂಡ ತೋರಿಸ್ತೀರಿ, 30 ಲಕ್ಷ ಎಲ್ಲ ತೋರಿಸಿದ್ರಿ. ಏನು ಮಾಡಿದ್ರಿ ಅವಾಗ? ಅಂದರೆ ಇದೊಂದು ರೀತಿ ಅಡ್ವರ್ಟೈಸ್ಮೆಂಟು. ಇವಾಗ ನೀವು 30 ಲಕ್ಷ ಕೊಡ್ರಿ, ಅವ ಹಿಂಗೆ ನಿಮಗೆ ಕಾಪಿ ಮಾಡಿಸ್ತಾನ, ಹಿಂಗೆ ನಿಮ್ಗೆ ಪಾಸ್ ಮಾಡಿಸ್ತಾನ. ಹೇಳ್ರಿ, ಏನು ಮಾಡಿರಿ ಹೇಳ್ರಿ? ಹಿಡಿದಿರಲ್ಲಪ್ಪ, ಅವ್ನಿಗೆ ಏನು ಮಾಡಿದ್ರಿ? ಶಿಕ್ಷೆ ಕೊಡ್ರಿ. ಅವ ಅಂತಾನ ಥ್ಯಾಂಕ್ಸ್ ಅಂತ ಹೇಳ್ತಾನವ. ಯಾಕಂತಂದ್ರೆ ನಂಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ ಬರ್ತಿದ್ದಿಲ್ಲ. ಹಿಡಿದ್ರಂತ ಅಡ್ವರ್ಟೈಸ್ ಮಾಡಿದ್ರಿಲ್ಲ, ನೆಕ್ಸ್ಟ್ ಜನ ಬರ್ತಾರೆ ನನ್ನ ಕಡೆಗೆ. ಹೇಳ್ರಿ, ಈಗ ಇದು ಹೌದಲ್ಲ ಹೇಳ್ರಿ. ಈಗ ಇನ್ನೊಂದು ಸಿಂಪಲ್, ನಾನು ಯಾವ್ದಾದ್ರು ಧರ್ಮಕ್ಕೂ ಯಾವಾಗ ಬೈದು ಬಿಡ್ತೇನೆ, ಬೈದು ಕೂಡಲೇ ಒಂದು 100 ಪತ್ರ ಬರ್ತಾವೆ, ನೀನು ಕೊಲ್ತೀನಿ, ನೀನು ಹೊಡಿತೀನಿ, ಇದು ಮಾಡ್ತೀನಿ, ಹೌದಲ್ಲ? ನಾನು ದೊಡ್ಡ ಪೊಸಿಷನ್ನಾಗಿದ್ದೀನಿ, ಯೂನಿವರ್ಸಿಟಿ ಪೊಸಿಷನ್ಸ್, ಒಂದು 3 ಲಕ್ಷ 4 ಲಕ್ಷ ರೂಪಾಯಿ ತಿಂಗಳ ತೊಗೊಂಡಿದ್ದು ನಾವೇ ವೆರಿ ಗುಡ್. ಈಗ ರಿಟೈರ್ಡ್ ಆಗಿ ಅಂತ ತಿಳಿಸಿ. ಈಗ ನಾನು ಇಂಥ ಸ್ಟೇಟ್ಮೆಂಟ್ ಯಾಕೆ ಕೊಡ್ತೀನಿ? ನಿಮ್ಮ ತಲೆಯಲ್ಲಿ ಏನಿದೆ? ಅವ್ನು ನಿಜಕ್ಕೂ ಏನೋ ಧರ್ಮದ ಉಳುಕು ಹೇಳಬೇಕಿದೆ ಅಲ್ಲ, ಅವನ ಉದ್ದೇಶ ಅದು ಅಲ್ವೇ ಅಲ್ಲ. ಮತ್ತೆ ನನ್ನ ಮನೆ ಕಾಯ್ಲಿಕ್ಕೆ ಒಬ್ಬ ಪೊಲೀಸ್ ಬೇಕಾ? ಇಂಥ ಸ್ಟೇಟ್ಮೆಂಟ್ ಕೊಟ್ಟೆ ಅಂತ ಅಂದ್ಕೊಳ್ಳಿ, ನಿಮ್ಮ ಲೆಟರ್ ಬರ್ತಾವಿಲ್ಲ, ನಾ ಪೊಲೀಸ್ ಸ್ಟೇಷನ್ಗೆ ತೋರಿಸ್ತೀನಿ, ನನಗೆ ಪ್ರೊಟೆಕ್ಷನ್ ಕೊಡ್ರಿ. ನಮ್ಮ ಮನೆಯೊಳಗೆ 24 ಗಂಟೆನೂ ಒಬ್ಬರಿಲ್ಲ ಒಬ್ರು ಪೊಲೀಸ್ ಇರ್ತಾರೆ ಇಲ್ಲ? ಇರ್ತಾರೆ.
ವಿದೌಟ್ ನಾನು ಏನೂ ರೊಕ್ಕ ಕೊಡ್ದಂಗೆ ನಮ್ಮ ಮನೆ ಕಾಯ್ತಾನೆ ಇಲ್ಲ. ಇದು ಟ್ರಿಕ್ ಹೇಳ್ರಿ. ಇದು ನಾನು ಹೇಳ್ತಾ ಇರೋದು ತುಂಬ ಸೀರಿಯಸ್ ಅದ. ಇದು ನಾ ಬೈದು ಬಿಡೋದಪ್ಪ. ಬಟ್ ಹಂಗಾರೆ ಬೈತಿರೋರಲ್ಲಿ ಏನು ಹುರುಳಿಲ್ವಾ? ಹೇಳ್ರಿ, ಯಾಕೆ ಬೈತೀರಿ? ಯಾಕೆ ಅವ್ನು ಹಿಡ್ಕೊಂಡು ಹೋಗ್ರಿ. ಅವ್ನು ಹೇಳ್ರಿ, ಅಲ್ಲಿ ವ್ಯವಸ್ಥೆ ಮಾಡ್ತೀವಿ. ಪೊಲೀಸ್ನ 24 ಗಂಟೆ ಅಲ್ಲ, ಪ್ರತಿ ತಾಸಿಗೂ ಒಬ್ಬ ಪೊಲೀಸ್ ಬರುವಂಗೆ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿ ಇದ್ದು ಬಿಡ, ಅಲ್ಲಿ ಪೊಲೀಸ್ ಸ್ಟೇಷನ್ನಾಗ. ನಿನ್ನ ಮನೆಯೊಳಗೆ ಯಾಕೆ ಪೊಲೀಸರು ಬರ್ಬೇಕು? ಎಲ್ಲರನ್ನ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಅದಾನ, ನೀನು ಒಬ್ಬವನ್ನ ಮಾಡ್ಲಿಕ್ಕೆ ಅದಾನ. 3rd ಕ್ಲಾಸ್ ಫೇಲನ್ನು ಇಂಥದ್ದೆಲ್ಲ ಮಾತಾಡಬೇಕಾದ್ರೆ ಪೊಲೀಸ್ ಬರ್ಬೇಕು ನಿನ್ನ ಮನೆ ಕಾಯ್ಲಿಕ್ಕೆ? ಹೇಳ್ರಿ. ಇದು ನಾನು ಸಿಂಪಲ್ ಕ್ವಶನ್ ಕೇಳ್ತಾ ಇದ್ದೀನಿ. ನನ್ನ ಮನೆ ಕಾಯ್ಬೇಕಪ್ಪ, ನಾ ಎಲ್ಲಿ ಹೋಗ್ಬೇಕಾ? ಒಂದು ಏನಾರ ಸ್ಟೇಟ್ಮೆಂಟ್ ಕೊಟ್ಬಿಡ್ತೀನಿ. ನನಗೆ ಬಂದು ಹೊಡಿತಾರೆ ಬೈತಾರಲ್ಲ, ಪ್ರೊಟೆಕ್ಷನ್ ಕೊಡ್ರಿ. ಹೇಳ್ರಿ. ಇದನ್ನು ನಾವು ದುರುಪಯೋಗ ಹೆಂಗೆ ತಗೊಳ್ತಾ ಇದ್ದೀವಿ? ಬಟ್ ಕೆಲವರು ಜೀನಿನಾಗ ಮಾಡ್ತಾರಲ್ಲ. ಏನು ಜೇನೇನಿಲ್ಲ ಏನಿಲ್ಲ. ಅವ್ರು ಸರಿಯಾಗಿ ತಿಳ್ಕೊಂಡ್ರೆ ಹೆಸರು ದೇವ್ರದ್ದು ಇಟ್ಕೋತಾರೆ. ಮತ್ತು ದೇವರೇ ಎಲ್ಲ ದೇವ್ರ ಕಾಲಿನ ಮೇಲೆ ಉಚ್ಚಿ ಒಯ್ರಿ ಅಂತ ಹೇಳ್ತಾರೆ. ಯಾವ್ದು ಕರೆ ಹೇಳ್ರಿ? ಅಲ್ಲ, ನಾನು ಅವ್ರದ್ದು ಹೇಳಿದ ತಪ್ಪು ಸರಿ ಎಲ್ಲ. ಪ್ರೊಟೆಕ್ಷನ್ ಹೆಂಗೆ ಮಾಡ್ಕೊಳ್ತಾ ಇದ್ದಾರೆ ಇದನ್ನು ತಿಳ್ಕೊಡ್ರಿ. ಬಟ್ ಪ್ರೊಟೆಕ್ಷನ್ಗೋಸ್ಕರ ಮಾಡ್ತಾರೆ ಇದು 100%. ಅದಕ್ಕೆ ಪೊಲೀಸ್ ಹೇಳ್ಬೇಕು, ಇಂಥದ್ದು ಮಾತಾಡಿ ಅಲ್ಲಪ್ಪ ತಪ್ಪದ, ಮನೆ ಉಳಿದವ್ರು ಎಲ್ಲ ತೊಂದರೆ. ಅಲ್ಲಿ ಬಂದಿದ್ದು ಬಿಡಲ್ಲ, ನಿಮ್ಮ ಮನೆಯೊಳಗೆ ಪೊಲೀಸ್ರನ್ನ ಕಳಿಸ್ಬೇಕು. ನಾನು ಸಿಂಪಲ್ ಅದಲ್ರಿ, ಇದು ಪ್ರೊಟೆಕ್ಷನ್ ಕೊಡ್ತೀವಿ. ನಿಮ್ಮ ಮನ್ಯಾಗ ಯಾಕೆ ಬಂದು ಕೊಡ್ಬೇಕು ನಾನು? ಈ ವಿಚಾರ ನಾವು ಯಾರೂ ಮಾಡ್ತಾ ಇಲ್ಲ. ಅದಕ್ಕೆ ಬೇಂದೇವ್ರು ಹೇಳಿದ್ದು, ಮಾಡದಿರು ಬಾಳನ್ನು ಬೇಳೆಯಂತೆ, ಕೂಡಿದಲ್ಲಿ ಬಾಳು ಇಡಿಗಾಳಿನಂತೆ. ನೀವು ಇಡಿಗಾಳು ಬ್ಯಾಳಿ ಮಾಡಿಬಿಟ್ರಿ ಅಂದ್ರೆ ಹಿಟ್ಟು ಮಾಡ್ಕೊಂಡು ತಿನ್ನೋರು 100 ಜನ ಇದ್ದಾರೆ. ಕೂಡಿದಲ್ಲಿ ಬಾಳು ಇಡಿಗಾಳಿನಂತೆ. ಬೇಕಂತ ಸುಖ ದುಃಖ ಬಂದರೂ ಕೂಡಿರೋಣ. ಇದ್ದು ಒಂದು ರೊಟ್ಟಿಯೊಳಗೆ ನೀವು ಅರ್ಧ ತಿನ್ರಿ, ನಾನು ಅರ್ಧ ತಿಂತೀನಿ. ಸುಖ ದುಃಖ ಕೂಡಿ ಮಾಡೋಣ. ಯಾವಾಗ ನೀವು ಕೂಡಿರ್ತೀರಿ, ಅವಾಗ ಭೂಮಿ ಒಳಗೆ ತೆಗೆದು ಮಣ್ಣು ಮುಚ್ಚಿದ್ರು ಸಹಿತ ಮೊಳಕೆ ಬರ್ತದ, ಮರ ಆಗ್ತದ, ಫಲ ಕೊಡ್ತದ. ಆ ತಾಕತ್ತು ಬೇರೆ. ಆದ್ದರಿಂದ ಮಾಡದಿರು ಬಾಳನ್ನು ಬೇಳೆಯಂತೆ, ಕೂಡಿದಲ್ಲಿ ಬಾಳು ಇಡಿಗಾಳಿನ. ಎಷ್ಟು ಪವರ್ಫುಲ್ ಇದೆ. ಬೇಂದ್ರವ್ರು ಒಡನಾಡಿ ನೀವು 14 ವರ್ಷ. ಕೊನೆಗೆ 14 ವರ್ಷ. 1968ರಿಂದ ಬಂಗಾರ ನೀರ ಕಡಲ ಚಗ್ಗಿದ ನೀಲ ತೀರ. ಕರ್ನಾಟಕಕ್ಕೆ ಅವ್ರ ಚಿತಾಭಸ್ಮ ಮುಂಬೈದಿಂದ ತಂದವನೇ ನಾನು. ಅವ್ರು ತೀರ್ಕೊಂಡಿದ್ದು ಮುಂಬೈಲಿ. ಆಪ್ರೇಷನ್ ಆಯ್ತು ಅವ್ರದ್ದು, ಲಿವರ್ ಬೈಲ್ ಡಕ್ಟ್ ಇದ್ದಂತ. ಹಾಗೆ ಅಲ್ಲಿ ತೀರ್ಕೊಂಡ್ರು. ಅದರಿಂದ ಮಾಸ್ತಿಯವ್ರ ಪರಿಚಯ ಬಂತು. ಮಾಸ್ತಿಯವ್ರು ಇಲ್ಲಿ ಬಂದ್ರೆ ನಮ್ಮ ಮನೆಗೆ ಕರ್ಕೊಂಡ್ಬಂದ್ಬಿಡೋರು. ಮಾಸ್ತಿಯವ್ರಿಗೆ ಸುರೇಶನ ಮನೆಗೆ ಹೋಗೋಣ ಬರ್ರಿ. ಇದೇ ಮನೆಗೆ ಅಲ್ಲಿ ಮಹಿಂದ್ರ ಕಚೇರಿಯಲ್ಲಿ ಬಾಡಿಗೆ ಮನೆ ಕರ್ಕೊಂಬರೋರು. ಕಾರಂತರ ಪರಿಚಯ ಆಯಿತು. ತುಂಬ ಸೋ ಗ್ರೇಟ್. ಆಮೇಲೆ ಗೋಕಾಕ. ಇದೇನಾಯಿತು, ಬೇಂದ್ರೆಯವ್ರ ಸಹವಾಸದಿಂದ ನಾನು ತುಂಬ ಕಲಿತೆ. ನಾನು ಅವ್ರಿಗೂ ನನ್ನ ಪರಿಚಯ ಬಂದರೆ ಆರ್ಟ್ ಆ್ಯಂಡ್ ಸೈನ್ಸ್ನಿಂದ. ಡೈಲಿ ಮುಂಜಾನೆ 7:30 ಗಂಟೆಗೆ ಅವ್ರ ಮಗ ಬಿಟ್ಟು ಹೋಗ್ತಿದ್ರು ಮನೆಗೆ. 9:30 ಗಂಟೆವರೆಗೂ ಡಿಸ್ಕಷನ್ ಆಗ್ತಿತ್ತು. ನಂತರ ಅವ್ರು ನಡ್ಕೊಂಡು ಹೋಗ್ತಿದ್ರು. ಅವ್ರು ಬಿಟ್ಟು ಕಾಲೇಜ್ಗೆ ಹೋಗಿರ್ತಿದ್ರು, ನಾನು ಮುಂದೆ ಇದಕ್ಕೆ ಹೋಗ್ತಿದ್ದೆ. ದಿನ ಚರ್ಚೆ ಡೈಲಿ ಬೇರೆ ಏನು ಚರ್ಚೆ ಮಾಡ್ತಿದ್ರು? ಆರ್ಟಿಸ್ಟ್ ಮೇಲೆ ತುಂಬ ಇದೆ. ಅಯ್ಯೋ ಬೇಕಾದಷ್ಟು ತುಂಬ. ಆಮೇಲೆ ಕರ್ಕೊಂಡು ಹೋಗ್ತಾಯಿದ್ರು ಬೇರೆ ಕಡೆ ಪಿಕ್ಚರ್ಸ್ ಐತಿ. ಈಗ ಉದಾಹರಣೆ ಒಂದು ಎಕ್ಸಾಂಪಲ್, ನೀ ಚಿತ್ರ ಹೆಂಗೆ ತೆಗಿತಿ ಕೇಳಿದ್ರು. ಅದಕ್ಕಿಂತಲೂ ಭಾಳ ಇಂಟ್ರೆಸ್ಟಿಂಗ್. ಮನೆ ಹುಡ್ಕೊಂಡು ಬಂದರು, ಪ್ರಶ್ನೆ ಕೇಳಿದ್ರು. ಒಂದು ಎಕ್ಸಿಬಿಷನ್ ಇನಾಗ್ರೇಷನ್ಸ್ ಮಾಡಿದ್ರು. ಭಾಳ ಖುಷಿ ಆಯ್ತು ನನಗೆ. ಈ ಭೂಮಿ ಮೇಲೆ ಒಂದು ಸರಳ ರೇಖೆ ಎಳಿತೀನು ಅಂದರು. ಸುಮ್ಮನೆ ನಿಂತ ನನಗೇನು ಕ್ವಶನ್ ಅರ್ಥ ಆಗಲಿಲ್ಲ. ಮೊದಲೇ ಸಲ ನಾನು ಅವ್ರು ಮಾತಾಡೋದು. ಸುಮ್ಮನೆ ನಿಂತೆ ಏನು ಕ್ವಶನ್ಸ್ ಇದೆ. ಮೀಟರ್ ಪಟ್ಟಿ ಇತ್ತು, ನೀವು ಒಂದು ಸ್ಟ್ರೈಟ್ ಲೈನ್ ಎಳಿತೀನು ಅಂದರು ಭೂಮಿ ಮೇಲೆ. ಯಾಕೆ ಕೇಳ್ತಾರ? ಸರಿ ಏನು ಹೇಳೋರು ನೀವು? ಕೊನೆಗೆ ಇಲ್ಲ, ಎಳಿಲಿಕ್ಕೆ ಬರೋದಿಲ್ಲ ಅಂತ. ಯಾಕೆ ಅಂತ ಕೇಳಿ, ಭೂಮಿ ಗೋಲಾಕಾರ ಆಗಿರೋದ್ರಿಂದ ಎಳೆದು ಸ್ಟ್ರೈಟ್ ಲೈನ್ ಕರ್ವ್ ಇರ್ತವೆ. ನಮಗೆ ಸ್ಟ್ರೈಟ್ ಅನ್ನಿಸ್ತದೆ, ಬಟ್ ಅದು ಕರ್ವ್ ಇರ್ತದೆ ಸೆಂಟ್ರದಿಂದ. ನಿನಗೆ ಒಳಗಣ್ಣದ ಅರ್ಥ ಆಗ್ತಿಲ್ಲ. ನಾ ಹಿಂಗೆ ಸ್ಟ್ರೈಟ್ ಎಳಿಬೋದು, ಅದು ಕರ್ಡೋ ಇರ್ತದಿಲ್ಲ ಗ್ಲೋಬ್ ಮೇಲೆ. ನಿನಗೆ ಒಳಗಣ್ಣದ. ಅಲ್ಲಿಂದ ಕಾಂಟ್ಯಾಕ್ಟ್ ತುಂಬ ಆಯಿತು. ಚಿತ್ರ ಹೆಂಗೆ ತೆಗಿತೀನಿ ನಾನು? ಅವ್ರು ಕುಳಿತ್ಕೊಂಡಿದ್ರು, ಅವ್ರದ್ದು ಚಿತ್ರ ತೆಗೆದೆ. ನೀನು ಮ್ಯಾಲಿಂದ ಕೆಳಗೆ ತೆಗೆದೆ, ಕೆಳಗಿಂದ ಮೇಲೆ ಹೆಂಗೂ ತೆಗಿಬೋದು. ಬಲ್ಕಿಂದ ಎಡಕ್ಕೆ ಹೆಂಗೂ ತೆಗಿಬೋದು. ಅವ್ರು ಕೂತಿದ್ರೆ ಅವ್ರದ್ದು ತೆಗೆದುಕೊಟ್ಟೆ. ಹೆಂಗೆ ರೂಪ ತೊಗೊಳ್ತದೆ ಗೊತ್ತಿಲ್ಲ. ಒಂದು ಬಕೆಟ್ನೊಳಗೆ ನೀರು ತೊಗೊಂಡು ಬಂದರು, ಸಣ್ಣ ಬಕೆಟ್. ಅರ್ಬಿ ತೊಗೊಂಡು ಬಂದರು. ಈ ಪರ್ಟಿಕ್ಯುಲರ್ ವರ್ಸ್ ಅಂತ ಹೇಳಿದ್ರು. ನನಗೇನು ಅರ್ಥ ಆಗಲಿಲ್ಲ. ಒರೆಸಿದೆ. ತಡಿ ಅಂದ್ರೆ ಒಂದು ಪೇಪರ್ ಪೆನ್ಸಿಲ್ ಕೊಟ್ಟರು. ಅದು ಈಗ ಹೆಂಗೆ ಒಣಗ್ತದಲ್ಲ, ಒಣಗ್ತಾ ಹೋಗ್ತಲ್ಲ, ಅದನ್ನು ತೆಗಿ ಅಂದ್ರೆ ಒಂದು ಕಡೆ ಹಿಂಗೆ ಬೆಳಗ್ತೆ. ಪೇಪರ್ನ ಹಿಂಗೆ ತೆಗೆದೆ, ಈ ಕಡೆ ಒಣಗ್ತೆ, ಆ ಕಡೆ ತೆಗೆದೆ. ನಂತರ ಸ್ವಲ್ಪ ಹೊತ್ತು ನಂತರ 2 ಜಾಯ್ನ್ ಅದು. ಮತ್ತೊಂದು ಪೇಪರ್ ಕೊಟ್ಟರು, ಒಂದು 8 ಪೇಪರ್ ಅದು. ಎಲ್ಲಿಗೆ ಮುಗೀತು ಅಂತ ಕೇಳಿದ್ರು. ಎಲ್ಲಿಗೆ ಮುಗೀತು ಗೊತ್ತಿಲ್ಲ. ಎಲ್ಲಿ ಪ್ರಾರಂಭ ಆಯ್ತು ಗೊತ್ತಿಲ್ಲ. ಲಕ್ಷ್ಯ ಇರ್ತದೆ ನಿಮಗೆ, ಎಲ್ಲಿ ಪ್ರಾರಂಭ ಆಯ್ತಾ? ಇಲ್ಲ. ಎಲ್ಲಿಯೂ ಪ್ರಾರಂಭ ಆಗ್ತದ, ಎಲ್ಲಿಯೂ ಮುಗೀತದ. ಇನ್ನೊಮ್ಮೆ ವರ್ಷದ ಹಿಂಗೆ ಮೂಡ್ತಾವನು ಅಂತ ಕೇಳಿದ್ರೆ ಇಲ್ಲ. ಕ್ಷಣಕ್ಕೆ ಚಿತ್ರ ಬದಲಾಗ್ತಾವೆ. ಆ ಬದಲಾಗೋದು ಕ್ಷಣವನ್ನು ನೀ ಹಿಡಿದು ನೋಡೋರು ಬೇಕಾದಾಗ ನೋಡಿದ್ರು ಕಾಣೋ ಹಂಗೆ ಮಾಡೋದು ಕಲಾವಿದನ ಕೆಲಸ. ಹಂಗೆ ಸಾಹಿತಿಗಳಿಗೂ ಕೂಡ ಲೈನ್ಸ್ ಬರ್ತಾವೆ. ಯಾವ ಬರ್ತಾವೆ ಗೊತ್ತಿಲ್ಲ. ಸಂಜೆ ಮುಂದೆ ಊಟ ಆದಮೇಲೆ ಬರೋಣ ಅಂದ್ರೆ ಅವು ಕೂಡ ಹೋಗಿರ್ತಾವೆ. ಅದಕ್ಕೆ ಅದು ಬಂದಾಗ ನೋಟ್ ಮಾಡ್ಕೋಬೇಕು. ಸಂಜೆ ಮುಂದೆ ಈ ಲೈನ್ ಓದಿದ್ರೆ ಅದು ಮತ್ತೆ ಹೇಳ್ತದೆ. ನೀವು ಸಂಜೆ ಮುಂದೆ ಆರಾಮ್ ಬರೋಣ ಅಂದ್ರೆ ಮುಂಜಾನೆದು ಹೋಗ್ತದೆ, ಸಂಜೆ ಮುಂದೆ ಬರೋಂಗಿಲ್ಲ. ಆ ಗನ್ಸಿದ್ ಬರಿಬೇಕು. ಒಂದು ಲೈನ್ ಬರ್ಕೋ. ಗಮ್ಮ ಗಮ್ಮ ಗಮ್ಮಾಡಿಸ್ತಾವ ಮಲ್ಲಿಗೆ
ಊದಿನ ಕಡ್ಡಿ ಹಚ್ಚಿದ್ರು. ಊದಿನ ಕಡ್ಡಿ ಹಚ್ಚಿದಾಗ ಲೈನ್ಸ್ ಹೋಗ್ತಿಲ್ಲ. ಲೈನ್ ಹೆಂಗೆ ಚೇಂಜ್ ಆಗ್ತದೆ ತೆಗಿ, ಏನು ಚಿತ್ರ ಬಂತು ನೋಡೋಣ. ಮೋಡ್ಗಳು ಚೇಂಜ್ ಆದಾಗ ಚಿತ್ರ ಚೇಂಜ್ ಆಗ್ತಾಯಿಲ್ಲ. ಚೇಂಜ್ ಹೆಂಗೆ ಆಗ್ತದೆ, ಕ್ಷಣಕ್ಕೆ ಬದಲು ಹೆಂಗೆ ಆಗ್ತದೆ. ಈಗೊಂದು ಗಿಡದ ಬುಡಕ್ಕೆ ನಿಂತರೆ ನೆರಳು ಮೂಮೆಂಟ್ ಆಗ್ತದೆ ಗಿಡಕ್ಕೆ. ಆ ನೆರಳಿನೊಳಗಿರೋ ಚಿತ್ರ ಹೆಂಗೆ ಬದಲಾಗ್ತದೆ. ಹಾಲಿನ ಮೇಲೆ ತುಪ್ಪ ಹಾಕ್ತಾರೆ, ಅದು ಹೆಂಗೆ ಚೇಂಜ್ ಆಗ್ತದೆ. ಚೇಂಜ್ ಹೆಂಗೆ ಆಗ್ತದೆ ಆ ದಿವ್ಸದೊಳಗೆ ನಿನ್ನ ಮನಸ್ಸು ಹೆಂಗಿರ್ತದೆ ಹಂಗೆ ಕಾಣಿಸ್ತದೆ. ಈಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ನೀ ಚಿತ್ರ ತೆಗಿಬೇಕಾದ್ರೆ ಜನ ನಿನ್ನ ಕೈ ನೋಡಬಾರ್ದು, ಚಿತ್ರ ನೋಡಬೇಕು. ಹೆಂಗೆ ತೆಗಿತಿ ಕೈ ನೋಡಬಾರ್ದು, ಚಿತ್ರ ನೋಡ್ಬೇಕು. ಈ ನಿಮ್ಗೆ ಇದೆಲ್ಲ ಹೊಸ ಅನಿಸ್ಲೈತೆ ಅಲ್ಲ, ಭಾಳ ಇಷ್ಟ ಇಂಟ್ರೆಸ್ಟಿಂಗ್ ಅದ. ಅವ್ರು ಬರೀ ಸಾಹಿತ್ಯ ಅದು ಅಷ್ಟೇ ಚರ್ಚೆ ಮಾಡೋರಲ್ಲ ಅವರು. 102 ಸಬ್ಜೆಕ್ಟ್ಸ್. ವರ್ಲ್ಡ್ ಫೇಮಸ್ ಡೈರೆಕ್ಟರ್ಸ್ ಸುದರ್ಶನ್ ಅವ್ರ ಜೊತೆ ಮಾತಾಡಿದ್ದು ಕ್ವಾಂಟಮ್ ಥಿಯರಿ ಆಫ್ ಫಿಸಿಕ್ಸ್ ಮೇಲೆ. ವರ್ಲ್ಡ್ ಫೇಮಸ್ ಸೈಂಟಿಸ್ಟ್ ಅವರು 2005 ನೋಬೆಲ್ ಲಾರೆಟ್ಸ್ ಇದಕ್ಕೆ ಅವ್ರ ಲಿಸ್ಟ್ಗೆ ಹೋದವ್ರು. ಅವ್ರು ಬೇಂದ್ರೆ ಅವರು ಹಾಸ್ಪಿಟಲ್ನಾಗಿದ್ದಾಗ 5 ನಿಮಿಷಕ್ಕಿಂತ ಹೆಚ್ಚಿಗೆ ಮಾತಾಡಬೇಡ್ರಿ ಅಂದ್ರೆ ಆ ಮೊಮೆಂಟ್ಗೆ ಡಾಕ್ಟರ್ ಸುದರ್ಶನ್ ಅವ್ರು ಭೇಟಿಗೆ ಬಂದರು. 5 ತಾಸಿನಾಗ 2 ದಿವಸ ಮಾತಾಡಿದ್ರು. ಯಾವುದು ಫಿಸಿಕ್ಸ್, ಕ್ವಾಂಟಮ್ ಥಿಯರಿ ಆಫ್ ಫಿಸಿಕ್ಸ್. ಆಮೇಲೆ ಮುಂದೆ ಏನಾಯಿತು, ಅವ್ರು ರಿಲೇಟೆಡ್ ಟು ಅಧ್ಯಾತ್ಮ ಆ್ಯಂಡ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಎಲ್ಲ ಹಚ್ಚಿದ್ರು. ಸುದರ್ಶನ್ ಪ್ರಾಮಾಣಿಕವಾಗಿ ಹೇಳಿದರು, ನನಗೆ ಕ್ವಾಂಟಮ್ ಥಿಯರಿ ಆಫ್ ಫಿಸಿಕ್ಸ್ ನನ್ನ ಸಬ್ಜೆಕ್ಟ್ ವಂಡರ್ಫುಲ್ ಕೇಳ್ತದೆ, ಅದೇನು ಪ್ರಶ್ನೆ ಇಲ್ಲ. ಬಟ್ ನೀವು ಅಧ್ಯಾತ್ಮ ಅದು ನಂಗೆ ತಿಳಿತು, ಯಾಕಂದ್ರೆ ಅಧ್ಯಾತ್ಮ ಇದ್ರು ಅವರು. ನಿಟ್ಟೂರು ಶ್ರೀನಿವಾಸ ಅಳಿಯವರು. ನನಗಿದು ತಿಳಿಲಿಲ್ಲ, ಏನೋ ಬಯಾಲಜಿ ಆ್ಯಂಡ್ ಇದೇನು ಕೆಮಿಸ್ಟ್ರಿ ಇದೆ ತಿಳಿಲಿಲ್ಲ. ಅದಕ್ಕೆ ಕೆಲವು ಮಂದಿ ಸೈಂಟಿಸ್ಟ್ನ ಕಳಿಸ್ಕೊಡ್ತೀನಿ, ಅಮೇರಿಕಾದಾಗಿದ್ರು ಅವರು. 3-4 ಮಂದಿ ಸೈಂಟಿಸ್ಟ್ನ ಕಳಿಸ್ಕೊಡ್ತೀನಿ, ಅವ್ರ ಜೊತೆ ಡಿಸ್ಕಷನ್ ಮಾಡಿರಿ. ಎಸ್, ಅದಕ್ಕೂ ಮೊದಲು ಒಂದು ಬುಕ್ ಕಳಿಸ್ಕೊಡ್ತೀನಿ, ಅದನ್ನು ನೀವು ಸ್ಟಡಿ ಮಾಡಿರಿ. ಯಾವ ಬುಕ್ ಅಂತ ಕೇಳಿದ್ರೆ ಅವ್ರು ಟೈಟಲ್ ಹೇಳಿದ್ರು, ಭಾಳ ತಿಲಾಲ್ ಬುಕ್ದೆ ಅಂದ್ರೆ. ಹಾಸ್ಪಿಟಲ್ನಾಗ ಇವ್ರು ಓದಲಿಕ್ಕೆ 200 ಪುಸ್ತಕ ತರಿಸಿದ್ರು ಆಸ್ಪತ್ರೆಯಲ್ಲಿ. ಬೇಂದ್ರೆ ಓದಕ್ಕೆ ಆಯಿತಾ. ಆ ಬುಕ್ ಕೊಟ್ಟು ಕಳಿಸ್ತೀನಿ ಅಂದಿರಲ್ಲ ಇವ್ರೆ, ಆ ಬುಕ್ ಕೊಡು ಅಂದ್ರೆ ಟೈಟ್ಲ್ ಹೇಳಿದ್ದೆ. ಆ ಬುಕ್ ಕೊಟ್ರೆ ಸುದರ್ಶನ್ ಘಾ ಹೊಡೆದು ಬಿಟ್ರೆ. ಇದು ಪ್ರಿಂಟಾಗಿ ಹೊರಗೆ ಬಂದ 25 ದಿವಸ ಆಗ್ಯದ, ನಿಮ್ಮಲ್ಲಿ ಹೆಂಗೆ ಬಂತು ಅಂದ್ರೆ ಅವ್ರು ಅಮೇರಿಕಾದಲ್ಲಿ ಪ್ರಿಂಟಾಗಿ ಹೊರಗೆ ಬಂದು 25 ದಿವಸ ಆಗ್ಯದ, ನೀವಾಗಲೂ ಓದಿರೋದ ನೀವು ಹೆಂಗೆ ಹೋಗಿ ಹೇಳಿದ್ರು. ಪುಣಾದಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ, ನ್ಯಾಷನಲ್ ಬುಕ್ ಟ್ರಸ್ಟ್ನವರು. ಯಾವುದೋ ಸೈನ್ಸದ ಬಗ್ಗೆ ಇದು ಯಾವುದೋ ಇದ್ರೆ ಬುಕ್ ಕಳಿಸ್ಕೊಡ್ತಾರೆ ಅವರು. 125th ಪೇಜ್ನೊಳಗೆ ಅನ್ನೋನ್ ಅಂತ ಬರ್ದಾರ, ಬಟ್ ಬೇಂದ್ರೆ ನೋಸ್. 32 ಪೇಜ್ ಡಾಕ್ಟರ್ ಪ್ರೊಫೆಸರ್ ಶರ್ಮಾ ಅವ್ರ ಕಡೆಯಿಂದ ಬರ್ಶಿಸಿ ಅದು ಸಬ್ಮಿಟ್ ಮಾಡಿದ್ರು. ಇದು ಹಾಸ್ಪಿಟಲ್ನಾಗಿದ್ದಾಗಿನ ಕಥೆ ಹೇಳ್ತಾರೆ. ವೆನ್ ಹಿ ವಾಸ್ ಆನ್ ಬೆಡ್. ಇನ್ನವರು ಸಹಜ ಲವಲವಿಕೆಯಿಂದ ಇರುವಾಗ ಅದ್ಭುತ. ಸಾಮಾನ್ಯ ಮನುಷ್ಯ ಸಿಕ್ಕರು ಕೂಡ ದೊಡ್ಡ ಮನುಷ್ಯ ಅನ್ನೋಂಗೆ ಟ್ರೀಟ್ ಮಾಡ್ತಿದ್ರು. ನಾಟ್ ಓನ್ಲಿ ದೊಡ್ಡ ಸ್ಕಾಲರ್, ಹಂಗೇನಿಲ್ಲ. ಒಬ್ಬ ಬೇಗಾರ್ ಸಿಕ್ಕರು, ಅವ್ನು ಯಾವ ರೀತಿ ಬದುಕ್ಯಾನ, ಗ್ರೇಟ್ ಪರ್ಸನ್. ಇವತ್ತು ಅದಕ್ಕೆ ಮೋಚಿದ್ದು ಹೇಳಿದೆ ನಾನು. ಮೋಚಿದ ಇನ್ಸೆನ್ಸ್ ಹೇಳಿ ನಾನು. ಏನು ಧಾರವಾಡದಾಗ ನಾನು ಕರ್ಕೊಂಡು ಹೋಗ್ತಿದ್ರು, ತೋರಿಸ್ತಿದ್ರು, ಅದು ಚಿತ್ರ ತೆಗಿಬೇಕಾ ಫೈಲ್ ಮಾಡ್ತಿದ್ವಿ. ಎಮ್ಮಿ ಕೆರೆ ಅಂತ ಯಾಕಂತಾರ ಅಂತ ಕೇಳಿದೆ. ಆ ಕೆರೆ ಒಳಗೆ ಎಮ್ಮಿ ಈಶಾಡ್ತಾವ, ಅಲ್ಲಿ ಗೌಳ್ಯಾರ ಒಣೆದ, ಅದ್ರ ಸಲುವಾಗಿ ಕೆಮ್ಮಿ ಕೆರೆ ಅಲ್ಲ ಅಂದ್ರೆ. ಅಂದ್ರೆ ಏನು ಒಂದೆ, ಈ ಕೆರೆ ಇಲ್ಲಿಂದ ಹುಬ್ಳಿ ರೋಡ್ ತನಕ ಇತ್ತು. ಇದಕ್ಕೆ ಮಹಾಕೆರೆ ಅಂತಿದ್ರು. ಮಹಾಕೆರೆ ಬ್ರಿಟಿಷರು ಏನು ಮಾಡಿದ್ರು, ಮಹಾಕೆರೆ ಬರಲಿಲ್ಲ ಅವರು, ಎಮ್ ಕೆರೆ ಅಂತ ಬರೆದ್ರು. ಎಮ್ ಕೆರೆ ನೀವು ಹೆಂಗೆ ಓದೋರು ಕನ್ನಡದವ್ರು? ಎಮ್ಮಿ ಕೇಳಿ ಹಂಗೆ ಬಂತದು ಬಿಟ್ಟದು. ಎಮ್ಮಿ ಅಲ್ಲಿ ಯೂಸ್ ತಗೊಂತ ಎಮ್ಮಿ ಕೆರೆ ಅಲ್ಲ. ಆಮೇಲೆ ರೈಟರ್ಸ್ ಗಲ್ಲಿ ಅಂತ ಬರ್ತವೆ ಹೊಸ ಎಲ್ಲ. ಅದಕ್ಕೆ ರೈಟರ್ಸ್ ಅಲ್ಲ, ಎಲ್ಲ ರೈಟರ್ಸು ಇಲ್ಲಿದ್ದರು, ಹಂಗೆ ಹಿಂಗಂತ ಇವ್ರು ಬರೆದ್ರು. ಅಲ್ಲ, ಬ್ರಿಟಿಷರಿಗೆ ರೈತರು ಅನ್ಲಿಕ್ಕೆ ಬರ್ತಿದ್ದಿಲ್ಲ, ರೈಟರ್ಸ್ ಅಂತಿದ್ರು. ಅದು ಗಲ್ಲಿ, ರೈತರ ಗಲ್ಲಿ ಅನ್ಲಿಕ್ಕೆ ಬರಲಿಲ್ಲ, ರೈಟರ್ಸ್ ಗಲ್ಲಿ ಅಂದರು. ಬಿಟ್ಟರೆ ರೈಟರ್ಸ್ ಇದ್ದರು ಅಂತ ಅದಕ್ಕೆ ರೈಟರ್ಸ್ ಗಲ್ಲಿ ಬಂದಿಲ್ಲ, ರೈತರ ಗಲ್ಲಿ ಅದು. ಹಿಂಗೆ ಕರ್ಕೊಂಡು ಬರ್ತಿದ್ರು. ನಂತರ ದತ್ತಾತ್ರೇಯ ಗುಡಿಗೆ ಬಂದ್ವಿ. ಇಲ್ಲೇ ಹಾಲು ಕೆರೆ ಅಂತಿತ್ತು, ಯಾಕಂದರೆ ನೀರೆಲ್ಲ ಬೆಳ್ಳಗಿದ್ವು. 2:30 ಗಂಟೆವರೆಗೆ ನಾವು ಅಲ್ಲಿ ಆತ. ನಂತರ ಅಲ್ಲಿಂದ ದತ್ತಾತ್ರೇಯ ಗುಡಿಯಿಂದ ಹೊರಗೆ ಬರ್ಬೇಕಾದ್ರೆ ಇದು ಚಪ್ಪಲಿ ಉಂಕುಷ್ಟ ಕಿತ್ತು ಬೇಂದ್ರೆ ಅವ್ರದ್ದು ನಡಿಲಿಕ್ಕೆ ಬರಲಿಲ್ಲಲ್ಲ ಅವಾಗ. ಚಪ್ಪಲಿ ಹಿಂಗೊಂದು ಉಂಗುಷ್ಟ ಕಿತ್ಬಿಡ್ತು ಅಂದ್ಕೂಡೆ ನಾನು ಕುದುರೆ ಗಾಡಿ ತರ್ತೀನಿ ಅಂದೆ. ಬೇಡ, ಅಲ್ಲೇ ಹೋಗೋಣ ಅಂದರೆ. ಅಷ್ಟೊತ್ತಿಗೆ ಮೂಚಿ ಓಡಿ ಬಂದ. ಅಲ್ಲಿದ್ದರೆ ಕೂತ್ಕೊಂಡಿದ್ದ. ಅಜ್ಜಾರ ಅದನ್ನು ನಾನು ಚಪ್ಪಲಿ ಇದನ್ನು ನಾನು ಹೊಲ್ದು ಕೊಡ್ತೀನಿ ನಡಿ ಅಂದ್ರೆ ಕೊಂಡು ಬಂದರು. ಅವ್ನು ಮ್ಯಾಲೆ ಕೂತ್ಕೊಂಡು ಒಂದು ಚಪ್ಪಲಿ ಕಾಯಿ ಹಾಕ್ಕೊಟ್ಟ. ಕಾಲು ಭಾಳ ಸುಡಾಕತ್ತೇವ್ರಿ, ಬಿಸಿಲು ಭಾಳ ಐತೆ, ಇದ್ರ ಮೇಲೆ ಕಾಲಿಟ್ಟು ಅದನ್ನು ತೆಗೆದುಕೊಡ್ರಿ ಅಂದ. ನನ್ನ ಕಾಲು ಸುಡೋದ್ರ ಬಗ್ಗೆ ಕಾಳಜಿ ಮಾಡ್ತೀಯಲ್ಲೋ, ನೀವು ಸುಡೋ ಬಿಸಿಲಾಗಿ ಕೂತಿದಿ. ಛತ್ರಿ ಹಿಡ್ಕೊಂಡು ಕೂತ್ರು. ಯಾವ ಮನುಷ್ಯ ಜ್ಞಾನಪೀಠ ವಾರಡಿ ಮೂಚಿಗೆ ಛತ್ರಿ ಹಿಡ್ಕೊಂಡು ಕೂತ್ರು. ಅವ್ನು ಯೋಗಕ್ಷೇಮ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವನು ಹೊಲಿಯೋ ತನಕ ಎಲ್ಲ ಮದುವೆ ಆಗಿದ್ರು, ಮಕ್ಕಳವನು, ದಿವ್ಸಕ್ಕೆ ಎಷ್ಟು ದುಡಿತಿದೆ, ಮನ್ಯಾಗ ಛತ್ರಿ ಅದನು ಎಲ್ಲ ಕೇಳಿದರು. ಎಸ್ ಎಲ್ಲ ಆಯ್ತು, ಪಾಲಿಷ್ ಮಾಡಿಕೊಡ್ತೀನಿ ರೀ. ಆಯ್ತು, ಮುಗಿದ ಮೇಲೆ ಎಷ್ಟು ಆಯ್ತು ಅಂತ ಕೇಳಿದ್ರು. ಈ ಮುದುಕು ಇಷ್ಟೆಲ್ಲ ಮಾತಾಡಿದಂದ್ರೆ ಇವಾಗ ಕಂಜೂಸ್ ಇದ್ದಾನ. ನಾನು ಕೇಳಿದಷ್ಟು ಕೊಡೋದಿಲ್ಲ. ಅವ ಹೇಳಿದ 1.5 ರೂಪಾಯಿ ರೀ. ಅವಾಗ ಎಷ್ಟು 70-80 ಪೈಸೆ ಮಾಡ್ತಿದ್ರು. 10 ನೋಟ್ ಕೊಟ್ರು.
ಬೇಂದ್ರೆ ಚೇಂಜಸ್ ಇಲ್ಲ. ಯಾಕಂದ್ರೆ ಅವಾಗ ಧಾರವಾಡ ಹೆಂಗಿತ್ತಂದ್ರೆ 2 ಗಂಟೆಯಿಂದ 4 ಗಂಟೆವರೆಗೆ ಇಡೀ ಮಾರ್ಕೆಟ್ ಬಂದಿರ್ತಿತ್ತು ಎವ್ರಿ ಡೇ. ಅದರ ಚೇಂಜಸ್ ಇಲ್ಲ ರೀ. ಯಾಕಂದ್ರೆ 10 ರೂಪಾಯಿ ಅಂದ್ರೆ ಅದು ಭಾಳ, ಅದಕ್ಕೆ ಚೇಂಜಸ್ ಇಲ್ಲ. ಯಾಕಂದ್ರೆ ಮತ್ತು ನಿಮ್ಗೆ ಹೊಳ್ಳಿ ಕೊಡಬೇಕಲ್ಲ, ನನಗೆ ಹೊಳ್ಳಿ ಕೊಡಬೇಡ. ದಿವ್ಸಕ್ಕೆ 10 ರೂಪಾಯಿ ದುಡಿತಿ ಅಂತ ಹೇಳಿಲ್ಲ, ಇವತ್ತಿನ ದುಡ್ತಾ ಬಂತು. ಮನೆಗೆ ಹೋಗಿ ಛತ್ರಿ ತೊಗೊಂಡು ಬಾ, ನೀನು ಎಲ್ಲ ಕೂಡು ಅಂತ ಹೇಳಿದ್ರು. ಮತ್ತು ಗಿರಾಕಿ ಬರ್ತಾವಂತ ಕೂಡಬೇಡ. ಅಜ್ಜಾರ ನಿಮ್ಮ ಮನೆ ಎಲ್ರಿ ಅಂತ ಕೇಳ್ದ. ಸಾಧನ ಕೆರೆಯಾಗ. ಆ ಬೇಂದ್ರೆ ಅಜ್ಜಾರ ಅದಲ್ರಿ ಅವ್ರ ಮನೆ ಅಂತಕ್ಕನ್ರಿ ಅಂತ ಕೇಳ್ದ. ಹ್ಞೂ ಅಂತ ಇಷ್ಟ ಅಂದ್ರೆ ನಾನೇ ಬೇಂದ್ರೆ ಅಂತ ಹೇಳಿಲ್ಲ ಅವ್ರು. ಮುಂದೆ ಮುಚ್ಚಿ ಬರ್ತಿದ್ದ ಇದೆಲ್ಲ ಬಂದು ಅಂದರೆ ನಾನೇ ಬೇಂದ್ರೆ ನಾನೇ. ಇಂಥ ಘಟನೆಗಳು ನೂರಾರು. ಎಷ್ಟು ಸಿಂಪಲ್ ಇದ್ದು. ಒಂದು ಸಲ ಹಂಗಾಯ್ತು, ನಮ್ಮ ಮನೆಯಿಂದ ಹಿಂಗೆ ಹೊರಗೆ ಬರ್ತಾ ಇದ್ದಾಗ ಒಬ್ಬ ಎಮ್ಮೆ ಮೇಲೆ ಕುತ್ಕೊಂಡು ಇನ್ನೂ ಯಾಕೆ ಬರಲಿಲ್ಲ ಹುಬ್ಬಳ್ಳಿ ಅವ ಆಡ್ಕೋತಾ 2 ಎಮ್ಮೆ ತೊಗೊಂಡು ಹೊಂಟಿಲ್ಲ. ಎಂಡಿಗೆಲ್ಲ ಕಿತ್ತೂರು ಚೆನ್ನಪ್ಪ ಹತ್ರ ಬರುವಾಗ ಒಳ್ಳೋದಕ್ಕೆ ಬೇಂದ್ರೆಯವ್ರು ಕೇಳಿದ್ರು, ಏನಪ್ಪ ಚಲೋ ಹಾಡ್ತೀಯಲ್ಲೋ, ನಿನ್ನ ಹೆಸರು ಏನು? ಭೀಮ್ಯಾರಿ. ಚಲೋ ಹಾಡ್ತೀಯಪ್ಪ ಅಂದ್ರೆ ಚಲೋ ಆಯ್ತು. ಮತ್ತು ಮುಂದೆ ಹೊಂಟ ಹೊಳ್ಳಿದ. ಈ ಕಡೆ ಹೊಳ್ಳಿದ್ದು ಅವ ಹೊಳ್ಳಿ. ಅಜ್ಜಾರ ಈ ಹಾಡು ಯಾರು ಬರ್ದಾರ ಗೊತ್ತೈತೇನ್ರಿ ಅಂದ. ಯಾರು ಬರ್ದಾರಪ್ಪ? ಸಾಧನ ಕೆರೆಯಾಗ ಬೇಂದ್ರೆ ಅಜ್ಜ ಅಂತದಾರ್ರಿ, ಅವ್ರು ಬರ್ದದ್ರಿ ಇದೆ. ಅವ್ರಿಗೆ ಹೇಳ್ದವ ಹಿಂಗೇನ ನೋಡಿ ಇನ್ನಿ ಅವ್ರನ್ನ. ಇಲ್ರಿ ಅವ್ರು ಹಂಗೆ ಸಿಗಂಗಿಲ್ಲ ರೀ, ಭಾರಿ ಇದಾದಾರ ಅವ್ರು. ಮುಂಜಾನೆ ಸಂಜೆ ಮುಂದೆ ಹೋಗೋ ಮುಂದೆ ಅವ್ರ ಮನೆ ಮುಂದೆ ಹೋಗ್ತೀನಿ ರೀ, ಒಂದು ಸಲ ನೋಡ್ಬೇಕಾಗೈತೆ ರೀ, ಅವ್ರು ಒಟ್ಟ ನಂಗೆ ಸಿಕ್ಕಿಲ್ಲ ರೀ, ನೋಡ್ತಿರ್ತೀವಿ ವಾರದಾಗ ರೀ, ಆದ್ರೆ ನಂಗೆ ನೋಡೋಕ್ಕಾಗಿಲ್ಲ ರೀ. ಹಿಂಗೇನು ಅಂದ್ರೆ ಹೋದ್ಮೇಲೆ ನನಗೆ ಹೇಳಿದ್ರು. ಈಗ ಜ್ಞಾನಪೀಠ ಸಿಕ್ಕ ಮೇಲೆ ಬೇಂದ್ರೆನ ಹಾಡು ಕೇಳಿದ್ರು, ದನ ಕಾಯೋ ಹುಡುಗರು ಅವರನ್ನು ಹಾಡುಗಳನ್ನು ಹಾಡ್ತಾರ ಅಂತಾರೆ. ಇದಕ್ಕೂ ಮೊದಲು ಏನಂತಿದ್ರು, ಬೇಂದ್ರೆನ ಹಾಡನ್ನು ದನ ಕಾಯೋ ಹುಡುಗರು ಹಾಡೋ ಬರದಾನ ಅಂತಿದ್ರು. ಹಾಡು ಬದಲಾಗೋದಿಲ್ಲ, ಕವಿ ಬದಲಾಗೋದಿಲ್ಲ, ಜನ ಯಾವಾಗ ಬೇಕು ಅವಾಗ ಬದಲಾಗ್ತಾರೆ ಅಂತ ತಿಳ್ಕೊಂಡು. ಜನನ ಬದಲಾಗ್ಬಿಡ್ತಾರೆ ಯಾವಾಗ. ಹೌದಿಲ್ಲ ಜನ ಅದೇ ಹಾಡು. ಹೌದಲ್ರಿ. ಪ್ರಸಿದ್ಧ ಆದರೆ ದನ ಕಾಯೋ ಹುಡುಗರು ಅವ್ರ ಹಾಡುಗಳನ್ನು ಹಾಡ್ತಾರಂತಾರೆ. ಪ್ರಸಿದ್ಧ ಆಗಲಿದ್ರೆ ದನ ಕಾಯೋ ಹುಡುಗರು ಹಾಡು ಬರ್ತಾರೆ ಮಿಡಲೆ ಅಂತಾರೆ. ಅಂದ್ರೆ ಅವರು ತಮ್ಮನ್ನು ಇವ್ಯಾಲ್ಯೂಷನ್ಸ್ ಹೆಂಗೆ ಮಾಡ್ಕೊತಿಲ್ಲ. ಒಂದ್ಸಲ ಗದಗಿಗೆ ಡ್ರಾಮಾಕ್ಕೆ ಹೋಗಿದ್ದು, 100ನೇ ಪ್ರಯೋಗ ಆಯ್ತದ. ಬಸ್ ಸ್ಟ್ಯಾಂಡ್ ಹತ್ರ ದೊಡ್ಡ ಟಾಕಿದ್ದು. ಬೇಂದ್ರೆ ಗೆಸ್ಟ್ ಆಯ್ತೆಲ್ಲ ಆಯ್ತು. ಬೇಂದ್ರೆ ಹೇಳಿದ್ರು, ನಾನು ಹೊರಗೆ ಒಂದು ಸ್ವಲ್ಪ ಇರ್ತೀನಿ, ಡ್ರಾಮಾ ನಡೀತಿರಲಿ, ಹಂಗೇನಾರ ಇದೆ ನನಗೆ ಇಮಿಡಿಯೇಟ್ಲಿ ಹೇಳಂದ್ರೆ ಆಯ್ತು. ಹೊರಗೆ ನಾವು ಮ್ಯಾಥಮೆಟಿಕ್ಸ್ ಮಾಡ್ಕೋತಾ ಅಡ್ಡಾಡ್ಕೋತಾ ತುಂಬ ಇದ್ರು. ನಡು ಬರಬೇಕಾದ್ರೆ ನಾವು ಗೇಟ್ ಕೀಪರ್ ಗೇಟ್ ಪಾಸ್ ಎಲ್ಲ ಐತೆ ಅಂತ ಪಾಸ್. ಅವತ್ತು ಫುಲ್ ರಶ್ ಇತ್ತು, ಯಾಕಂದ್ರೆ ಬೇಂದ್ರೆಯವ್ರು ಬರ್ತಾರಂತ. ಅವನು ಬೇಂದ್ರೆಯವ್ರು ನೋಡ್ಲಿಕ್ಕೆ ಬಂದವನ, ಒಳಗೆ ಹೋಗೋ ಮುಂದೆ ನೋಡಿಲ್ಲ ಅವ. ಆ್ಯಸ್ ಯೂಶುವಲ್ ಗೆಸ್ಟ್ ಕರ್ಕೊಂಡಿಲ್ಲ. ಬೇಂದ್ರೆ ಗೇಟ್ ಪಾಸ್ ಇಲ್ಲ ಐತೆ ನಿಮ್ದು. ಅದಾರ ಗೇಟ್ ಪಾಸ್ ಇಲ್ಲ ಬೆಳಗ್ಗೆ ಬಿಡಂಗಿಲ್ಲ ರೀ. ನಾ ಬೇಂದ್ರೆಯವ್ರ ಪೈಕಿ ಅಂದಾರ. ಒಳಗೆ ಕರ್ಕೊಂಡು ಬಂದು ಬೇಂದ್ರೆಯವ್ರ ಪೈಕಿ ಅದ ಒಂದೇ ಕೂರ್ಸೆ ಖಾಲಿ ಇತ್ತು, ಕೂಡ್ಸಿದ ಎಲ್ಲ ಆಯ್ತು. ಆಮೇಲೆ ಇನ್ನು 15 ನಿಮಿಷ ಇತ್ತು, ಬೇಂದ್ರೆಯವ್ರ ಸ್ಪೀಚ್ ಆಯ್ತು. ಸೂಪರ್ ಮಾತಾಡಿದ್ರು. ಸಮಾಜ ಕೆಟ್ಟರೆ ನಾಟಕದಿಂದ ಸುಧಾರಿಸ್ಬೋದು, ಅದ್ರ ನಾಟಕನ ಕೆಟ್ಟಿದ್ರೆ ಹೆಂಗೆ ಸುಧಾರಿಸೋದು ಇಂಥ ಜನ. ಸಮಾಜ ಕೆಟ್ಟರೆ ನಾಟಕ ಮಾಡಿ ಸಮಾಜ ಸುಧಾರಿಸ್ಬೋದು, ನಾಟಕನ ಕೆಟ್ಟಿದ್ರೆ ಏನು ಮಾಡೋದು. ಸೂಪರ್ ಮಾತಾಡಿದ್ರು. ಆದಮೇಲೆ ಕೊನೆಗೆ ಮೇಕಪ್ ರೂಮ್ ಕರ್ಕೊಂಡೋದ್ರು ಬೇಂದ್ರೆಯವ್ರನ್ನ. ಎಲ್ಲರೂ ಪರಿಚಯ ಮಾಡ್ಲಿಕ್ಕೆ ಇವ್ರ ಮಾಲಕರು ಇದು ಇದಂಗೆಲ್ಲ. ನಾವು ಬಂದು ಗೇಟ್ ಕೀಪರ್ ಗಟ್ಟೆ ಕಾಲಿಡ್ದ. ನನಗೆ ಕ್ಷಮಿಸಿನಿ ಅನ್ನೋ ಮಟ್ಟ ನಿಮ್ಮನ್ನು ಬಿಡೋಂಗಿಲ್ಲ. ಬೇಂದ್ರೆಯವ್ರು ಅಂದ್ರೆ ನೀ ಏನು ತಪ್ಪು ಮಾಡಿದೆ? ಇಲ್ಲ, ನಾನು ನಿಮ್ಮನ್ನು ನೋಡೋಕ್ಕಂತ ಬಂದಿದ್ದೆ, ನೀವು ಬೇಂದ್ರೆಯವ್ರ ಪೈಕಿ ಅಂತ ಯಾಕೆ ಹೇಳಿದ್ರಿ? ನೀವು ಬೇಂದ್ರೆ ಅಂತ ಹೇಳಿದ್ರೆ ನನಗೆ ಎಷ್ಟು ಆನಂದ ಆಕ್ಕಿತ್ತು. ಬೇಂದ್ರೆಯವ್ರ ಪೈಕಿ ಅಂತ ಯಾಕೆ ಹೇಳಿದ್ರಿ? ಅವ್ರು ಬೇಂದ್ರೆ ಹೇಳಿದರು, ಪ್ರತಿಯೊಬ್ಬರು ಪೈಕಿ ಹೇಳಿಲ್ಲ ಅಂದ್ರೆ ಗುರ್ತಿಸ್ಲಿಕ್ಕೆ ಬರೋದಿಲ್ಲ. ಇಂಥವ್ರ ಮಗ, ಇಂಥ ಶಾಲೆ, ಇಂಥಲ್ಲಿ ಕೆಲಸ ಮಾಡ್ತೀನಿ, ಇಂಥ ಊರವ, ನೀವು ಹೇಳಿದವ್ರತ ನಾನು ಇಲ್ಲಿ ಒಳಗೆ ಬಿಡೋದಿಲ್ಲ, ಬರೀ ನಾ ಎಂಥವ ಅಂತ ಹೇಳಿದ್ರೆ ಯಾರು ಬಿಡ್ತಾರೆ? ಹಂಗೆ ಪ್ರತಿಯೊಬ್ಬರಿಗೂ ನಮ್ಮಪ್ಪ ಯಾರು, ಅವ್ಯ ಯಾರು, ಊರು ಯಾವುದು, ದೇಶ ಯಾವುದು, ಸಂಬಂಧ ಏನೋ, ನೌಕರಿ ಏನೋ, ಇವನು ಹೇಳಿದಾಗ ಜನ ನಿಮ್ಮನ್ನು ಗುರುತಿಸ್ತಾರೆ ವಿನಃ ವೈಯಕ್ತಿಕವಾಗಿ ನಾನಂದ್ರೆ ಯಾವನೂ ಗುರುತಿಸ್ಲಿಕ್ಕೆ ಬರೋದಿಲ್ಲಪ್ಪ. ಅದನ್ನು ನೀನು ನನಗೆ ಜ್ಞಾನ ಮಾಡಿಕೊಟ್ಟು, ಅದಕ್ಕೆ ಬೇಂದ್ರೆಯವ್ರ ಪೈಕಿ ಅಂತ ಹೇಳಿದೆ. ನಾನಾ ಬೇಂದ್ರೆಯವ್ರು, ನೀ ಹೆಂಗೆ ಲೇ ಮುದುಕ ಬೇಂದ್ರೆಯವ್ರು ಅಂದ್ರೆ ಮತ್ತೊಬ್ಬ ಬಂದು ಅವನಲ್ಲಿ ಬಿಡ ಅಂತ ಅನ್ಬೇಕಾಗ್ತಿತ್ತಿಲ್ಲ. ಅದಕ್ಕಿಂತಲೂ ನಾನಾ ಬೇಂದ್ರೆಯವ್ರ ಪೈಕಿ ಅಂದ್ಬಿಟ್ನಪ್ಪ. ಎಷ್ಟು ದೊಡ್ಡ ಮಾತಿದೆ. ಅಂದರೆ ಅವ್ರ ಸಾಹಿತ್ಯ ಚರ್ಚೆ ಕಮ್ಮಿ, ಬದುಕಿನ ಗ್ರಹಿಕೆ ಜಾಸ್ತಿ, ಸಾಕಷ್ಟು ಇತ್ತು. ಆಮೇಲೆ ಪ್ರತಿಯೊಬ್ಬರ ಜೊತೆ ತುಂಬ ಮಾತಾಡ್ತಿದ್ರು. ಆಮೇಲೆ ನಿಮ್ಮಿಂದ ತಿಳ್ಕೊಳ್ತಿದ್ರು ಏನಂತ. ಎಷ್ಟೋ ಮಂದಿ ಅಡಮೆಂಟಾಗಿನೂ ಬರ್ತಿದ್ರು. ಜ್ಞಾನಪೀಠ ಅವಾರ್ಡ್ ನಿಮಗೆ ಯಾರು ಕೊಟ್ರಿ? ಹೆಂಗೆ ಕೊಟ್ರಿ? ಒಬ್ರು ಬಂದರು, ಕೊಟ್ಟವ್ರನ್ನ ಕೇಳಪ್ಪ, ನನಗೂ ಗೊತ್ತಿಲ್ಲ ಅಂದರೆ. ಹಂಗಲ್ಲ, ಯಾಕೆ ನಿನಗದು ಡೌಟ್ ಬಂತು ಅಂದರೆ, ನಾ ಗೊತ್ತಂತೀನಿ, ನೀನು ಹೋದೆ ಸಮಾಜ ಪುಸ್ತಕಗಳ ತೊಗೊಂಡೆ, ಇಡೀ ದಿವಸ ಓದಿದ್ದೆ ನನಗೇನೂ ತಿಳಿಲಿಲ್ಲ ಅಂಥದ್ದಕ್ಕೆ ಅವಾರ್ಡ್ ಹೆಂಗೆ ಕೊಟ್ಟರು ಅವರು? ಎಷ್ಟು ದಿವಸ ಓದಿದೆ? ಕಣ್ಣಿಟ್ಟು ಹಗಲು ರಾತ್ರಿ. ನಾನು 2 ದಿವಸ ಓದಿದೆ, ಅರ್ಥನೇ ಆಗಲಿಲ್ಲ.
ನಿನಗೆ ಅರ್ಥ ಆಗೋದಿಲ್ಲ ಅಂತ ತಿಳಿಲಿಕ್ಕೆ 2 ದಿವಸ ಬೇಕಾತ. ಅದಕ್ಕೆ ಆ ಪುಸ್ತಕ ಏನು ಓದಬೇಡ. ಅರ್ಥ ಆಗೋದಿಲ್ಲ ಅನ್ಲಿಕ್ಕೆ ತಿಳಿಲಿಕ್ಕೆ ನಿಂಗೆ 2 ದಿವಸ ಬೇಕಾತಪ್ಪ. ಅರ್ಥ ಯಾವಾಗ ಮಾಡ್ಕೊಳ್ಳೋ, ಅದಕ್ಕೆ ಅದು ಓದಬೇಡ. ಇಲ್ಲ ನಂಗೆ ಒಟ್ಟು ಅರ್ಥ ಮಾಡಬೇಕು. ಯಾವ್ದಾರ ಒಂದು ತೆಗೆದುಕೊಡು. ನೀನು ತಿಳ್ಕೊಳ್ಳಿಕ್ಕೆ ಬಂದಿದ್ದರೆ ತಿಳಿಸ್ತಾನೆ. ನನಗೆ ಆಗೋದಿಲ್ಲ ಅಂತ ಹೇಳಿಕ್ಕೆ ಬಂದಿದ್ರೆ ಏನು ತಿಳಿಸ್ಲಿಕ್ಕೆ ಹೆಂಗೆ ಆಗ್ತದೆ? ತೆಗೆದ ಚೈತನ್ಯದ ಪೂಜೆ ಬಂತ. ಅದಾಗದು ಚೈತನ್ಯದ ಪೂಜೆ. ಈ ಕವನ ನೋಡ್ರಿ ಏನದ, ಸೌಜನ್ಯ ಹೂ ಅದು ಏನು ಹಂಗಂದ್ರೆ ಚೈತನ್ಯದ ಪೂಜೆ ನಡೆದದ ನೋಡ ತಂಗಿ ಹಿಂಗಂದ್ರೆ ಏನು ತಿಳ್ಕೊಳ್ಳಿಕ್ಕೆ ಬಂದಿಲ್ಲ, ತಿಳಿಸ್ತದೆ. ಅವಾಗ ಬೀಳ್ತದೆ. ಪ್ರತಿಯೊಬ್ಬರಲ್ಲಿ ಚೈತನ್ಯ ಅದ. ಅದ್ರ ಪೂಜೆ ಹೆಂಗೆ ಮಾಡಬೇಕು ಅಂದ್ರೆ, ಪೂಜೆಗೆ ಏನೇನು ಬೇಕಪ್ಪ? ಹೂ ಬೇಕು, ಆಮೇಲೆ ದೀಪ ಹಚ್ಚಬೇಕು, ಆಮೇಲೆ ಭಜನೆ ಮಾಡಬೇಕು, ಆಮೇಲೆ ಧ್ಯಾನ ಮಾಡಬೇಕು, ಆಮೇಲೆ ಪ್ರಸಾದ ತೊಗೋಬೇಕು. ಹೌದಿಲ್ಲ ಅಂದರೆ ಅದು ಗೊತ್ತದ ನಂಗೆ. ಅದನ್ನು ಬರ್ದೇನೆ. ಹೆಂಗೆ ಚೈತನ್ಯದ ಪೂಜೆ ನಡೆದದ ನೋಡ ತಂಗಿ ಅಂತಂದರೆ ಹೆಣ್ಮಗಳಲ್ಲ, ತಂಗಿ ಅಲ್ಲ, ತಂಗುದಾಣ. ನಿಂತ್ಕೊಂಡು ಸಮಾಧಾನದಿಂದ ನೋಡು. ನೀ ತಂಗಿ ಅಂದ ಕೂಡ ಸಿಸ್ಟರ್ ತಿಳ್ಕೊಬೇಡ ಅಂದ. ಎಂಥ ಹೂ ಏರಿಸ್ಬೇಕು ಅಂದರೆ, ಸೌಜನ್ಯ ಎಂಬುದು ಮೊದಲನೇ ಹೂವು, ಅರಳೋಣ ನಾವು ನೀವು. ಸೌಜನ್ಯದ ಹೂ ಏರಿಸೋ. ನಮಗೆ ಜನ್ಮ ಕೊಟ್ಟ ಮೇಲೆ ಸುತ್ತಲಿನ ಜನ ಎತ್ತಿಕೊಂಡು ಮುದ್ದಾಡ್ಯಾರಲ್ಲಪ್ಪ. ನಾವು ಹುಟ್ಟೋದಕ್ಕಿಂತ ಮೊದಲು ಎಲ್ಲ ರೆಡಿ ಇಟ್ಟಕಾದ ನನ್ನ ಕರ್ಕೊಂಡ್ಬಂದಾರಲ್ಲಪ್ಪ. ಆ ಜನರ ಬಗ್ಗೆ ಸೌಜನ್ಯದಿಂದ ಮಾತಾಡಪ್ಪ. ಅದು ಹೂ, ದೇವ್ರ ಪೂಜೆ, ಅದು ಚೈತನ್ಯದ ಪೂಜೆ. ಯಾವಾಗ ನೀವು ಪ್ರತಿಯೊಬ್ಬರ ಬಗ್ಗೆ ಸೌಜನ್ಯ ತೋರಿಸ್ತೀವಿ, ಎಷ್ಟು ಮಂದಿ ನನ್ನ ಸಲುವಾಗಿ ಕಾಳಜಿ ಮಾಡ್ತಾರೆ. ಆ ಶಕ್ತಿ ನಿನಗೆ ಬರ್ತಲ್ಲ, ಆ ಶಕ್ತಿ ಶಿವಾಗ ಅರ್ಪಿತ ಇರಲಿ ಸಾಕ್ಷಿ. ದೇವ್ರಾಗಿದ್ದು ದೇವ್ರ ಕೃಪಾ ಅಂತ ಅರ್ಪಿಸ್ಬಿಡು. ಸೌಜನ್ಯ ಎಂಬುದು ಮೊದಲನೇ ಹೂವು, ಅರಳೋಣ ನಾವು ನೀವು. ಸಾಮರ್ಥ್ಯ ಎಂಬುದು ಬೆಲಪತ್ರಿ, ಶಿವಾಗ ಅರ್ಪಿತ ಇರಲಿ ಕತ್ರಿ. ದೇವ್ರ ಕೃಪಾ ಅಂತ ತಿಳ್ಕೊಳಪ್ಪ. ಹಾಗಾದ್ರೆ ದೀಪ ಎಂಥದ್ದು ಹಚ್ಚಬೇಕಾ? ಸತ್ಯ ಎಂಬುವ ನಿತ್ಯದ ದೀಪ. ಸತ್ಯದ ಕಣ್ಣಿನಿಂದ ನೋಡ್ತಾ ಹೊಂಟುಬಿಟ್ಟೆ ಅಂದ್ರೆ ಅದ್ಭುತದ. ನೀವು ಬರೀ ಕಣ್ಣಲ್ಲವು. ಸತ್ಯ ಎಂಬುವ ನಿತ್ಯದ ದೀಪ, ಸುತ್ತೆಲ್ಲ ಅವನದೇ ರೂಪ. ಹಿಂಗಂದ್ರೆ ಏನು ಗೊತ್ತಾಗಲಿಲ್ಲ. ಪೆಂಗ್ವಿನ್ ನಮ್ಗೆ ಗೊತ್ತದ, -56 ಡಿಗ್ರಿ ಟೆಂಪ್ರೇಚರ್ದಾಗ ಇರ್ತದಲ್ಲ, ಅದು ಅರ್ಥ ಆಗಲಿಲ್ಲ ಜನರಿಗೆ. 0 ಡಿಗ್ರಿ ಒಳಗೆ ಐಸ್ ಕ್ರೀಮ್ ಆಗ್ತದೆ. -1 ಅಂದ್ರೆ ಇನ್ನೂ ಕೋಲ್ಡ್, -56 ಡಿಗ್ರಿ ಟೆಂಪ್ರೇಚರ್ ಎಷ್ಟು ಆಗ್ತದೆ? ಎಂಥ ಸ್ವೆಟ್ರ್ ಹಾಕಿರ್ಬೋದಪ್ಪ ಅದು, ಅಷ್ಟು ಕೋಲ್ಡ್ನೊಳಗೆ ಇರಬೇಕಾದ್ರೆ. ನಮ್ಮದು 10 ಡಿಗ್ರಿ ಆದ್ರೆ ಬರೀ ಕಣ್ಣು ಬಿಟ್ಟರೆ ಏನೂ ಕಾಣೋದಿಲ್ಲ. ಹಂತಲ್ಲಿ ಆ ಹೆಣ್ಣು ಒಂದು ಮೊಟ್ಟೆ ಇಡ್ತೀವಿ ಅಂದ ಕೂಡಲಿನ ಮುಂದೆ ಮರಿ ಆಗೋದಿಲ್ಲ. ಆವಾಗ ಗಂಡು ತನ್ನ ಕಾಲ ಮೇಲೆ ಆ ಮೊಟ್ಟೆಯನ್ನು ತೊಗೊಂಡು ಹೊಚ್ಚತ್ತದ. ಹೊಚ್ಚಿ 62 ದಿವಸ ಅದಕ್ಕೆ ಕಾವು ಕೊಡಬೇಕಾದ್ರೆ ಏನೂ ತಿನ್ನೋದಿಲ್ಲಲ್ಲಪ್ಪ. ಇದು ಸತ್ಯ. ನೆಕ್ಸ್ಟ್ ಜನ್ರೇಷನ್ ಸಲುವಾಗಿ ಗಂಡು ಯಾವ ರೀತಿ ತ್ಯಾಗ ಮಾಡ್ತಾ ತಿಳ್ಕೊ. ಗ್ರೀನ್ ಟರ್ಟಾಯ್ಸ್ ಉಸಿಗ್ನಾಗ ಹೋಗಿ 7 ಲ್ಯಾಂಗ್ ಶಾರ್ಡ್ 7 ಕಿಲೋಮೀಟರ್ ಉಸಿಗ್ನಾಗ ತೆಗೆದು ಮೊಟ್ಟೆ ಇಟ್ಟು ಹೋಗ್ಬಿಡ್ತ ತಾಯಿ. ಅದು ಪೂರ್ಣ ಬೆಳಿತಿಲ್ಲ. ಉಸುಗ್ ಮುಚ್ಚಿ ಮತ್ತೊಂದು ತೆಗೆದು ಡೆಮಿ ತೆಗೆದು ಹೋಗ್ಬಿಡುತ್ತೆ. ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಕಷ್ಟ. ಅದು ಮೊಟ್ಟೆಯಿಂದ ಹೊರಗೆ ಬಂದಮೇಲೆ ಬರೋಬ್ಬರಿ ತಾಯಿನೂ ಹುಡುಕೊಂಡು ಬರ್ತದಲ್ಲಪ್ಪ. ಏನು ಫೋನ್ ನಂಬರ್ ಕೊಟ್ಟಿಲ್ಲ ಅವರವ್ವ, ಇಲ್ಲಿರ್ತೀನಿ ಬಾ ಅಂತ. ನೀರಿನೊಳಗೆ ಅವ್ರವ್ವನ ಹೆಂಗೆ ಹುಡುಕ್ತದೆ? ಎಷ್ಟೋ ಕಿಲೋಮೀಟರ್ ದೂರ ಹೋದದ್ದನ್ನು ಮತ್ತು ಅವ್ರ ಅವ್ವನೇ ಹುಡುಕ್ತದೆ. ಇದು ಸತ್ಯ. ಸಾಲ್ಮನ್ ಫಿಶ್ ಹುಟ್ಟೋ ಈ ನೀರಿನಾಗ ಸಮುದ್ರಕ್ಕೆ ಬರ್ತದೆ. 6 ವರ್ಷ ಸಮುದ್ರದಾಗ ಇರ್ತದೆ. ಮೊಟ್ಟೆ ಇಡೋ ಕಾಲ ಬಂತಾನೆ ಮತ್ತೆ ಹುಟ್ಟಿದ ಜಾಗ ಹುಡುಕೊಂಡು ವಾಪಸ್ ಹೋಗ್ತದೆ. ಲಕ್ಷಗಟ್ಟಲೆ ಮೊಟ್ಟೆ ಇಟ್ಟ ಮೇಲೆ ಅದು ಜೀವಂತ ಇರೋದಿಲ್ಲ, ಸತ್ತು ಹೋಗ್ಬಿಡ್ತದೆ. ಆ ಮೊಟ್ಟೆ ಬೆಳೆದಕ್ಕಾದ ನಾ ಹಿಂಗೆ ಇರ್ಬೇಕಂತ ತಿಳ್ಕೊಂಡು ಯಾರೂ ಪಾಠ ಬರೆಸಲಿಲ್ಲ. ಲೆಸನ್ ನಂಬರ್ 1, ಲೆಸನ್ ನಂಬರ್ 2, ನೀ ಹಿಂಗಾದ್ಮೇಲೆ ಇಲ್ಲಿ ಹೋಗ್ಬೇಕು, ಯಾವನು ಬರೆಸಿಲ್ಲ. ಇದು ಸತ್ಯ. ಏನು ಸೂಪರ್ ಹೇಳ್ತಾ ಹೋದ್ರು. ಈ ಸೂಕ್ಷ್ಮ ನೀವು ನೋಡ್ತಾ ಹೋದಾಗ ಅನ್ನಿಸ್ತದ ಇಡೀ ಜಗತ್ತು ಹೆಂಗೆ ಅದ್ಭುತ ನಡೆದದ. ಈ ಸತ್ಯ ನೋಡೋ ಕಣ್ಣಿನಿಂದಾತು. ಅದು ದೇವರ ಪೂಜೆಗೆ ಹಚ್ಚಿದ ದೀಪ. ಅಂದರೆ ಜಗತ್ತನ್ನು ಸರಿಯಾಗಿ ಸತ್ಯದ ಕಣ್ಣಿಗೆ ನೋಡೋಂಥದ್ದು ಅಲ್ವಾ? ಅದೇ ದೀಪ. ಈ ದೀಪ ನೀ ಅದೇನು ಆರಿ ಹೋಗೋದು ಹಚ್ಚಬೇಡಾನೆ. ಭಜನೆ ಯಾವುದು? ಪರಸ್ಪರ ಪ್ರೀತಿಯಿಂದ ಏನು ರೀ, ಒಂದು ವಾರ ಆತು ನಿಮ್ಗೆ ಭೇಟಿ ಆಗಿಲ್ಲ ಅಂತ ಪ್ರೀತಿಯಿಂದ ಮಾತಾಡ್ತಿರಲ್ಲ, ಇದು ಭಜನೆ ಆಗ್ಬೇಕು. ಭಜನೆ ಅಂದ್ರೆ ಇದಲ್ಲ. ಏನು ಚಲೋ ರೀ, ಅವ್ರ ಜೊತೆ ಹೋಗ್ಬೇಕ್ರಿ, ಅದು ಹಿಂಗಿರ್ಬೇಕ್ರಿ, ನೀವು ಭೇಟಿ ಆಗಲಿಲ್ಲ ರೀ, ಏನು ರೀ ನೀವು ಭೇಟಿ ಆಗಿಲ್ಲ, ಯಾಕೆ ಕೇಳ್ಬೇಕು ಅನ್ನಿಸ್ತದೆ. ಮತ್ತೊಬ್ಬ ಹೆಲ್ಪ್ ಮಾಡ್ತಾರೆ ಪರಸ್ಪರ. ಇದು ಭಜನೆ ಆಗ್ಬೇಕು. ಬಂದು ನೋಡಪ್ಪ ಹೋಗೋಣ ನಡಿ ಅನ್ನಿಸ್ಬಾರ್ದು. ಧ್ಯಾನ ಅಂದ್ರೇನು? ಸೌಂದರ್ಯ ಧ್ಯಾನ ಎದೆಯಲ್ಲಿ, ಆ ಸ್ಪರ್ಶ ಚಿನ್ಮಯನಲ್ಲಿ. ಯಾರಿಗೂ ನೀವು ಹೆಲ್ಪ್ ಮಾಡಬೇಕಾದ್ರೆ ನೀವು ಎಷ್ಟು ಖುಷಿ ಪಟ್ಟಿರ್ತೀರಿ ಗೊತ್ತಾ? ಯಾರಿಗೂ ಅಮೌಂಟ್ ಕೊಡಬೇಕಾಗಿರ್ತದೆ, ನೀವು ಹೇಳ್ದೆ ಹೋಗಿ ಕೊಟ್ಟು ತುಂಬಂದುಬಿಟ್ಟಿರ್ತೀನಿ. ನಾನು ತುಂಬಿನ ತಗೋ, ಯಾಕೆ ಕಾಳಜಿ ಮಾಡ್ತೀನಿ, ಎಷ್ಟು ಆನಂದ ಪಡ್ತೀರಿ ಗೊತ್ತಾ ನೀವು?
ಯಾರು ನಿಮ್ಗೆ ಶಬಾಷ್ ಅಂತಾರೆ ಇಲ್ಲ ಪ್ರಶ್ನೆ ಎಲ್ಲ, ನೀವು ಕೆಲಸ ಮಾಡಿಬಿಟ್ಟಿರ್ತಾರೆ. ಅದು ಹೆಂಗಿರ್ತದೆ ಧ್ಯಾನ ಇದ್ದಂಗೆ. ಅವ್ರೆಲ್ಲ ಅಂತಾರೆ ಏನು ಉಪಕಾರ ಮಾಡಿದ್ರಿ ನನಗೆ ಹಿಂಗಿತ್ತು, ಹೋಗ್ಲಿ ಬಿಡ ಅದು ಏನು ಮಾಡ್ತೀವಿ ಇರ್ತಾವ್ದು. ಧ್ಯಾನ ಹೆಂಗಿರ್ಬೇಕಂದ್ರೆ ಗೊತ್ತಿಲ್ಲದಂಗನ ಮತ್ತೊಬ್ರಿಗೆ ಸಹಾಯ ಮಾಡೋದು, ಗೊತ್ತಿಲ್ಲದಂಗೆ. ಈಗ ಅದಕ್ಕೆ ಮದುವೆಗಿದ್ದೀವಿ ನೋಡಿದಾಗ ಬೆಳೆ ತನಕ ಎಲ್ಲರೂ ಕೆಲಸ ಮಾಡ್ತಾರೆ, ಯಾಕೆ ಏನು ಯಾರೂ ಹೇಳೋದಿಲ್ಲ. ಆದರೆ ಅವರಿಬ್ಬರಿಗೆ ಒಳ್ಳೇದಾಗಲಿ, ಇದು ಧ್ಯಾನ ಆಗಬೇಕು. ಅಂದ್ರೆ ನೀವಿದ್ದಕ್ಕೇನು ಜಾತ್ರೆಗೆ ಹೋಗಿರ್ತೀವಿ, 100 ಲಕ್ಷಾರು ಜನ ತಿಂತಾರೆ, ಹೆಂಗಿತ್ಲೆ ಊಟ, ಹುಗ್ಗಿ ಮಸ್ತ್ ಆಗಿತ್ತಂತ ಇವ ಅಂತಾನೆ, ನಮ್ಗೆ ಬರಲೇ ಇಲ್ಲ ಅಂತವ ಅಂತಾನೆ, ಅವ್ನು ಮಿರ್ಚಿ ಚಲೋ ಆಗಿತ್ಲೆ ಅಂತವ ಅಂತ ನಮ್ಗೆ ಕೇಳಲೇ ಇಲ್ಲ ಅಂತೀವಿ. ಇಬ್ಬರು ಅಸಮಾಧಾನ ಇದ್ದಾರೆ. ಅಂಥದ್ದು ಪ್ರಸಾದ ಅಲ್ಲ. ಹಂಗೆ ಪ್ರಸಾದ ಅಂದ್ರೇನು? ಪ್ರೀತಿ ಎಂಬುವ ನೈವೇದ್ಯ, ಇದು ಎಲ್ಲರ ಹೃದಯಗಳ ಸಂವೇದ್ಯ. ಪರಸ್ಪರ ಪ್ರೀತಿಯಿಂದ ಏನಿರ್ತೀರಿ ಅದು ಎಂದೂ ಮುಗಿಯೋಂಗಿಲ್ಲ, ವಜ್ಯ ಆಗೋಂಗಿಲ್ಲ, ಟ್ಯಾಕ್ಸ್ ಬೀಳಂಗಿಲ್ಲ. ಚೈತನ್ಯದ ಪೂಜೆಗೆ ಪ್ರೀತಿಯ ನೈವೇದ್ಯ ಕೊಡಬೇಕು ವಿನಃ ಏನು ಬೇಕಲ್ಲ. ಸೌಜನ್ಯದ ಹೂ ಏರಿಸ್ಬೇಕು, ಸೌಂದರ್ಯ ಧ್ಯಾನ ಮಾಡಬೇಕು, ಹೌದಂದ್ರೆ ಸತ್ಯದ ದೀಪ ಹಚ್ಚಬೇಕು. ಆವಾಗ ಹೆಂಗಿರ್ತಂದ್ರೆ ಅಹಹ ಅಲಲ ಅಮಮ ಆತ್ಮ ಪರಮಾತ್ಮ ಅಂತರಾತ್ಮ ಘನವೋ ಘನ ನಿಮ್ಮ ಮಹಿಮ ಹೇಳಲಿಕ್ಕೆ ಬರೋದಿಲ್ಲಪ್ಪ. ಎಲ್ಲಾರ ಹೋಗಿರ್ತೀರಿ, ಹೆಂಗಿತ್ತು ದೋಸ್ತ ನೀ ಇದು ಹೇಳ್ತೀನಿ ಅದು ಹಿಂಗೆ, ನೀ ಬರಬೇಕಾಗಿತ್ತಲೆ ತಪ್ಪಿಸ್ಕೊಂಡು ಅಂತ ಅಂತೀರಿ. ನೀವು ಎಲ್ಲರ ಟ್ರೀ ಹೋಗಿರ್ತೀರಿ, ಕರೆದಿರ್ತೀರಿ, ನಾನು 4 ಸಲ ನೋಡಿ ಹೋಗಿ ನೀವು ಹೋಗಿ ಬಾ ಅಂತಾರೆ. ಹೆಂಗಿತ್ತು ಟೂರ್, ಅಲ್ಲಿ ಹೋಗಿದ್ವಿ, ಅಲ್ಲಿ ರೈನ್ಬೋ ಹಿಂಗೆ ಬಂತ, ಆಮೇಲೆ ಅಲ್ಲಿ ಒಂದು ಇದು ಬಂತ, ಆಮೇಲೆ ನೀ ತಪ್ಪಿಸ್ಕೊಂಡ್ಲೆ ಬರಬೇಕಾಗಿತ್ತ, ಹೇಳಲಿಕ್ಕೆ ಬರೋದಿಲ್ಲ. ಯಾರು ಖುಷಿಯಾಗಲಿಲ್ಲ, ಖುಷಿ ಆಗ್ಯದ. ಹಂಗಾರೆ ಚೈತನ್ಯದ ಪೂಜೆ ನಾವು ಮಾಡಿದಾಗ ಖುಷಿ ಆಗ್ತದೆ ವಿನಃ ಅನುಭವಿಸ್ತೀವಿ ವಿನಃ ಹೇಳಲಿಕ್ಕೆ ಬರೋದಿಲ್ಲ. ನಾವು ಅಡ್ಡ ಬಿದ್ದುಬಿಟ್ಟ, ಸರ್ ನನಗಿದು ಏನೂ ಅರ್ಥ ಆಗಿದ್ದಿಲ್ಲ, ಖರೆ ಅದ. ಹೊರಗಿನಿಂದ ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ. ಈಗ ಬೇಂದ್ರೆಯವ್ರ ತಂದೆಯವರು ಜೀವಂತ ಸಮಾಧಿ ತೊಗೊಂಡಿದ್ರಂತ ಎಷ್ಟು ಮಂದಿಗೆ ಗೊತ್ತದ? ಅಂದ್ರೆ ಬೇಂದ್ರೆ ತಾತ ಜೀವನ ಸಮಾಧಿ ಆಗಿದ್ರು ಶಿರಹಟ್ಟಿಯಲ್ಲ. ಯಾಕೆ? ಅವ್ರು ದೊಡ್ಡ ಯೋಗಿನ ಅವರು. ಇದಾಗಿದೆ ಕೊನೆ ಭಾಗದಾಗ ಸನ್ಯಾಸ ಇದ್ರ ಟೈಪ್ ಮಾಡಿ ನಾನು ಜೀವಂತ ಸಮಾಧಿ ತೊಗೊಳ್ತೀನಿ ಅಂತ ಹೇಳಿದವರು. ಜೀವಂತ ಸಮಾಧಿ ತೊಗೊಂಡ್ರು. ಎಷ್ಟು ಮಂದಿ ಗೊತ್ತು? ಅವ್ರು ಅಷ್ಟು ವಿದ್ವಾಂಸ ಅಂತ ಹೇಳ್ಕೊಂಡು ಸಾಂಗ್ಲಿ ಸಂಸ್ಥಾನದವ್ರು ಮಹಾರಾಷ್ಟ್ರದಿಂದ ಶಿರಹಟ್ಟಿಗೆ ಕರ್ಸ್ಕೊಂಡ್ರು. ಅವ್ರ ಪ್ರತಿಯೊಂದೂ ಅದ್ಭುತ 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 ಅದು. ಅವ್ರ ಮನೆಗೆ ಯಾರೋ ಹೋಗಲಿ ಸಕ್ಕರೆ ಕೊಡ್ತಿದ್ರು, ಯಾರೋ ಹೋಗಲಿ. ಒಂದ್ಸಲ ಹೇಳಿದ್ರು ಸಕ್ಕರೆ ಏನು, ಅವ್ರು ಹೇಳಿದರು ಟೇಂಬೆ ಮಹಾರಾಜ ಅಂತ ತಿಳ್ಕೊಂಡು ಸೊಲ್ಲಾಪುರದಾಗಿದ್ದಾಗ ಅವ್ರು ಭೇಟಿ ಆದರು. ಅವಾಗ 53 ವರ್ಷ ಬೇಂದ್ರೆಯವ್ರಿಗೆ. ಟೇಂಬೆ ಮಹಾರಾಜರು ಬಂದರೆ ಎಲ್ಲ ಹೇಳಿದರು, ಈ ಲೈನ್ಸ್ ಯಾವ ಬುಕ್ನಾಗ ಬರ್ತದ, ಇಲ್ಲ ಯಾವ ಬುಕ್ನಾಗೂ ಇಲ್ಲ, ಒಂದು 4-5 ದಿವಸ ನಿನಗೆ ಪೂರ್ವಾಶ್ರಮದೊಳಗೆ ನಾನು ನಿನಗೆ ದೀಕ್ಷಾ ಕೊಟ್ಟ ಸಾಲವು, ಆ ಗುರುಗಳು ಇವ್ರಿಗೆ ದೀಕ್ಷಾ ಕೊಟ್ಟ ಸಾಲವು ಅಂದು ಪೂರ್ವ ಜನ್ಮದಾಗ ನೀ ಏನೇನು ಇದ್ದಿ ಅಂತೆಲ್ಲ ಹೇಳಿದರು ಬೇಂದ್ರೆಯವ್ರಿಗೆ. ಪ್ರತಿ ದಿವಸ 1 ತಾಸು ಡಿಸ್ಕಷನ್ ಆಗ್ತಿತ್ತು. ಟೇಂಬೆ ಮಹಾರಾಜರಿಗೆ ಅವಾಗ ವಯಸ್ಸು ಎಷ್ಟಿರ್ಬೋದು ನಿಮ್ಗೆ ಗೆಸ್ ಮಾಡಿದರೆ? 60. 110 ವರ್ಷ ಆಯಿತು. ಶತಾಯುಷಿ 110 ವರ್ಷ ಟೇಂಬೆ ಮಹಾರಾಜರಿಗೆ. ಎಲ್ಲಿಯವರವರು? ಮಹಾರಾಷ್ಟ್ರದೊಳಗೆ ಇವತ್ತಿಗೂ ಕೂಡ ಪ್ರಭಾಕರ್ ಟೇಂಬೆ ಮಹಾರಾಜ್ ಇಸ್ ಫೇಮಸ್. ಇವತ್ತಿಗೂ ಕೂಡ ಎಲ್ಲಿಯವರವರು ಗೊತ್ತಿಲ್ಲ. ಗಾಮ್ ಹತ್ರ ಬಂಕಾಪುರ ಅಂತ ಬರ್ತದೆ, ಅಂದರೆ ಕರ್ನಾಟಕದ ಬಂಕಾಪುರದವರು ಅವರು ಪ್ರಭಾಕರ್ ಟೇಂಬೆ ಮಹಾರಾಜ್. ಎಲ್ಲಿವೆಲ್ಲ ನಮ್ಗೆ ಹಿಸ್ಟ್ರಿ ಗೊತ್ತಿಲ್ಲ. ಬೇಂದ್ರೆಯವ್ರು 4 ಭಾಷೆ ಬರ್ತಿದ್ದು, ಮರಾಠಿ ಬರ್ತಿತ್ತು, ಕನ್ನಡ ಮಾಧ್ಯಮದಾಗ ಕಲ್ತಿದ್ರು, ಇಂಗ್ಲೀಷ್ ಆ್ಯಂಡ್ ಸಂಸ್ಕೃತ ಕಲ್ತಿದ್ರು. 4 ಭಾಷೆದಾಗೂ ಬರ್ದಾರೆ. ಅದಕ್ಕೆ ಅವ್ರು BA ಕಲಿಬೇಕಾದ್ರೆ ಇಂಗ್ಲೀಷ್ ಏನು ತೊಗೊಂಡ್ರು. ಪಟವರ್ಧನ್ ಅಂತ ಇವ್ರ ಪ್ರೊಫೆಸರ್ ಕೊಟೇಶನ್ಸ್ ಯಾರ್ದಾರು ಹೆಸರು ಹಾಕದೆ ಹೋದ್ರೆ ಅವ್ರು ಚೆಕ್ ಮಾಡ್ತಿದ್ದಿಲ್ಲ. ಇವ್ರಂದ್ರೆ ನಾ ಬರ್ದದ್ದಕ್ಕೆ ಬೇರೆಯವ್ರ ಕೊಟೇಶನ್ ಹೆಂಗೆ ಹಾಕಬೇಕು ಅಂತ ಇವರು ಏನು ಮಾಡಿದ್ರು, ಕೊಟೇಶನ್ ಬರೆದು ಬೆನ್ ರಾಮ್ಸನ್ ಅಂತ ಬರೆದ್ರು. ಕೊಟೇಶನ್ ಬೆನ್ ರಾಮ್ಸನ್ ಅಂತ ಬಂದರು. ಪಟವರ್ಧನ್ 15 ದಿವಸ ಇಡೀ ಲೈಬ್ರರಿ ಆ್ಯಂಡ್ ಎಲ್ಲ ಕಡೆ ಎಲ್ಲೆಲ್ಲಿ ಅವೈಲೇಬಲ್ ಅವ ತಮ್ಮನ ಎಲ್ಲ ಕಡೆ ಹುಡುಗಿ ಹೂ ಈಸ್ ಬೆನ್ ರಾಮ್ಸನ್ ಹುಡುಕಾಡ್ಯಾರ. ಸೋ ಗ್ರೇಟ್ ಪರ್ಸನ್, ನನ್ನ ಆಯುಷ್ಯದೊಳಗೆ ಇಂಥ ಮನುಷ್ಯಂದ ನಾವು ಓದಲಿಲ್ಲಲ್ಲ ಅಂದು ಬೇಂದ್ರೆಯವ್ರಿಗೆ ಬಂದು ಹೂ ಈಸ್ ಬೆನ್ ರಾಮ್ಸನ್, ನಿನಗೆ ಇವ ಎಲ್ಲಿ ಸಿಕ್ಕ? ಹೌದಲ್ರಿ, ಐ ಆಮ್ ಬೆನ್ ರಾಮ್ಸನ್. ಹೆಂಗೆ? ಬೆನ್ ಅಂದರೆ ಬೇಂದ್ರೆ, ರಾಮ್ ಅಂದರೆ ರಾಮಚಂದ್ರನ ಮಗ, ಬೆನ್ ರಾಮ್ಸನ್, ಬೆನ್ ರಾಮ್ಸನ್. ಅಂಬಿಕಾ ತಾನೇ ದತ್ತಾತರ ಅದಂಗನ ಅದು ಇಂಗ್ಲೀಷಲ್ಲಿ ಬರ್ದು. ಹಾಂ, ಅಂದರೆ ಇದು ನಮಗೆಲ್ಲ ಗೊತ್ತದ, ಬರೀ ನಾವು ಅಂಬಿಕಾ ತಾನೇ ತೊಂದರೆ ಹೇಳ್ತೀವಿ ನಾವು. ಬೆನ್ ರಾಮ್ಸನ್, ಬೆನ್ ರಾಮ್ಸನ್ ಅವ್ರು ಪ್ರೊಫೆಸರ್ ಅಪ್ಕೊಂಡ್ಬಿಟ್ರ. ಯು ಆರ್ ಸೋ ಗ್ರೇಟ್. ನಾನು ಕೇಳಿದೆ ಬೇಂದ್ರೆ ಅಂದರೆ ಏನು ಅಂದರು, ಗೊತ್ತಿಲ್ಲ ಅಂದರೆ. ಬೇಂದ್ರೆ ಅಂದರೆ ನನಗೇನು ಗೊತ್ತಾ? ಬೇಂದ್ರೆ ಅಲ್ಲ ಅಂದ್ರೆ ಬೆನ್ ರೇ ಅಂದರೆ ಏನು? ಕಿರಣ. ಹೌದಲ್ಲ, ರೈಸ್. ಬೆಂದ ರೇ ಇದೆ. ಈ ಕಿರಣ ಸುಮ್ಮನೆ ಬಂದದ್ದಲ್ಲ, ಇದು ಪಕ್ವಾಗಿ ಬೆಂದ್ರೆ. ಇದು ಈ ಟ್ವಿಸ್ಟಿಂಗ್ ಏನದ, ಇದು ಎಕ್ಸ್ಟ್ರಾ. ತಾಯಿಗೆ ಹೇಳ್ತಾರೆ, ನಿನ್ನ ಉದರದೊಂದು ಹೂವು ಸರಸ್ವತಿಗೆ ಸಲ್ಲಿಸಿದೆ, ಚುಕ್ಕೆಯಾಗಿ ನೆಲೆಸಿದೆ. ನಿನ್ನ ಉದರದೊಂದು ಹೂವು ಸರಸ್ವತಿಗೆ ಸಲ್ಲಿಸಿದೆ, ಚುಕ್ಕೆಯಾಗಿ ನೆಲೆಸಿದೆ. ನಾವು ಇಷ್ಟ ಅರ್ಥ ಮಾಡ್ಕೊಳ್ತೀವಿ. ನಾವು
ನಿನ್ನ ಉದರದ ಹೂ ಬೇಂದ್ರೆ ಪೋಯಮ್ ಯಾಕೆ ಅರ್ಥ ಆಗೋದಿಲ್ಲ, ಇದು ಸಲುವಾಗಿ ಅರ್ಥ ಆಗೋದಿಲ್ಲ. ಡೀಪ್ 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 ಹೋಗಿ ಎಲ್ಲ ವಿಂಗಡಿಸ್ತಾರೆ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ನಾದ ಬೇಕು, ನಾದಾನ ಆದಮೇಲೆ ಬೇರೆ ವಾದ ಯಾಕೆ ಬೇಕು, ಅರ್ಥ ಆಗೋದಿಲ್ಲ. ನಾದ ಬೇಕು, ಒಬ್ರೊಬ್ರು ತಿಳ್ಕೊಬೇಕಂದ್ರೆ ನಾದ ಬೇಕು, ವಾಯ್ಸ್ ಬೇಕು. ಒಂದು ಸಣ್ಣ ಪಕ್ಷಿ ಚಿವು ಅಂದ್ರೆ ತಾಯಿ ಓದುತ್ತಾ ಬಂದೆ ಅಂತ, ಅಲ್ಲಿ ನಾದ ಬೇಕು. ನಾದ ಬೇಕು, ಹೆಂಗೆ ಬೇಕು ಹಂಗೆ ಹೋದ್ರೆ ಕಪಾಳಕ್ಕೆ ಹೊಡೆದು ಬಿಡ್ತಾವೆ. ಅಲ್ಲಿ ವಿನಯತೇನೋ ಶಿಟ್ಟು ಏನು ಆ ನಾದಕ್ಕೆ ಹೆಂಗೆ ನಾದ್ತಾರ ಹಿಟ್ಟು, ಹಂಗೆ ನಾದಿ ಹೆಂಗೆ ಮಾತಾಡಬೇಕು ಅನ್ನೋಂಥದ್ದು ನಾದ ನಿಮಗೆ ಗೊತ್ತಾದ್ರೆ ನೀವು ಫ್ರೆಂಡ್ಶಿಪ್ ಬೆಳೆಯೋದಿಲ್ಲ. ನಾದಬೇಕು. ನಾದಾನ್ ಅಂದರೆ ಅಜ್ಞಾನ ಹೋಗಬೇಕಂದ್ರೆ ನಾದಬೇಕು. ಅಜ್ಞಾನ ಹೋಗ್ಬೇಕಂದ್ರೆ ಭಾಷೆಯ ಮುಖಾಂತರ ಮತ್ತೊಬ್ಬರು ತಿಳುವಳಿಕೆ ಕೊಡಬೇಕಂದ್ರೆ ನಾದ ಅಂದರೆ ಮಾತುಗಳ ಅವಶ್ಯಕತೆ ಅದ. ನಾದಾನ ಆದಮೇಲೆ ಬೇರೆ ವಾದ ಯಾಕೆ ಬೇಕು? ದಾನ ಆದಮೇಲೆ ನಾನು ಅಹಂಕಾರ, ದಾನ ಆದಮೇಲೆ ಬೇರೆ ವಾದ ಯಾಕೆ ಬೇಕು? ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ.